Praise the Lord. Praise the Lord. Hallelujah. Hallelujah. ಶಬ್ದದೊಂದಿಗೆ hallelujah. ದೇವರು ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕಳೆದ ಒಂದು ವಾರ ನಮ್ಮೆಲ್ಲರನ್ನ ಅದ್ಭುತ ರೀತಿಯಾಗಿ ನಡೆಸಿದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಆರಾಧನೆ ಬರಲಿಕ್ಕೆ ಸಹಾಯ ಮಾಡಿದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಸಂತೋಷವುಳ್ಳವರಾಗಿದ್ದೇವೆ, ಕಾರಣ ಇದುವರೆಗೂ ದೇವರು ನಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸಿದ್ದಾರೆ. ಇನ್ನು ಮುಂದೆ ಆತನು ನಮ್ಮನ್ನು ನಡೆಸುವಾತನಾಗಿದ್ದಾರೆ. ಅದನ್ನೆನಿಸಿ ನಾವೆಲ್ಲ ಸ್ವಲ್ಪ ಸಮಯ ಬಾಯಿಗಳನ್ನು ತೆರೆದು ಸ್ತೋತ್ರವನ್ನು ಸಲ್ಲಿಸೋಣ. ಅಪ್ಪ ಸ್ತೋತ್ರಪ್ಪ, ಸ್ತೋತ್ರಪ್ಪ, ನಿನಗೆ ಸ್ತೋತ್ರಪ್ಪ. ರಾಜನೇ ನಿನಗೆ ಸ್ತೋತ್ರ, ಒಡೆಯನೇ ನಿನಗೆ ಸ್ತೋತ್ರ, ಗುರುವನೇ ನಿನಗೆ ಸ್ತೋತ್ರ, ನನ್ನ ಒಳ್ಳೆಯ ತಂದೆಯೇ ನಿನಗೆ ಸ್ತೋತ್ರ, ಯಜಮಾನನೇ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನೀನು ಒಳ್ಳೆಯವನು ಸ್ವಾಮಿ, ನಿನ್ನೆ ತಂದೆ ಇವತ್ತು ಎಂದೆಂದಿಗೂ ಸದಾ ಕಾಲವು ಯುಗಾಂತರಗಳನ್ನು ಇರುವ ದೇವರು ನೀನಾಗಿದೆಯಪ್ಪ. ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಸ್ತೋತ್ರವನ್ನು
ಸತ್ಯವೇದ ಪುಸ್ತಕದಲ್ಲಿ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ ಅದರಲ್ಲಿ 32ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ ಅದರಲ್ಲಿ 32ನೇ ವಾಕ್ಯ ಏನಂತೆ? ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಂಡು ತಂದುಕೊಂಡಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಹೇಳಿದ ಮಾತು ಬಹಳ ಆಶ್ಚರ್ಯವಾಗ್ತದೆ. ಅಲ್ಲಿ ಅಬ್ರಾಮನ ವಿಷಯದಲ್ಲಿ ದೇವರು ಮಾತನಾಡಲಿಲ್ಲ, ಸಾರನ ವಿಷಯದಲ್ಲಿ ಮಾತನಾಡಲಿಲ್ಲ, ಈಸಾಕನ ವಿಷಯದಲ್ಲಿ ಮಾತನಾಡಲಿಲ್ಲ, ಅಲ್ಲಿ ರಾಹೇಲನ ವಿಷಯದಲ್ಲಿ ಮಾತನಾಡಲಿಲ್ಲ. ಇಲ್ಲಿ ಮಾತನಾಡುವ ವಿಷಯ ಗೊತ್ತಾ? ಯೇಸು ಸ್ವಾಮಿ ಏನ್ ಹೇಳ್ತಾರೆ ಗೊತ್ತಾ? ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಅಂತ ನಾವು ನೋಡ್ತೇವೆ. ಯೇಸು ಸ್ವಾಮಿ ಯಾವಾಗ ಸಹ ದೇವರ ರಾಜ್ಯದ ವಿಷಯದಲ್ಲಿ ಏನ್ ಮಾಡ್ತಾನೆ? ಯೇಸು ಸ್ವಾಮಿ ಯಾವಾಗಲೂ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಆಮೇಲೆ ಅಲ್ಲಿ ದೇವರ ರಾಜ್ಯ ಹೇಗೆ ಯಾವ ರೀತಿಯಲ್ಲಿ ಇತ್ತು ಗೊತ್ತಾ? ದೇವರ ವಾಕ್ಯದಲ್ಲಿ ನೋಡುವಾಗ ಎಲ್ಲ ಸಾಮ್ಯ ರೂಪದಲ್ಲಿ. ಸಾಮ್ಯ ಅಂತ ಹೇಳಿದ್ರೆ ಒಗಟು. ಈ ಒಗಟನ್ನು ಏನ್ ಮಾಡಿದ್ರೆ ಬಿಚ್ಚಿದ್ರೆ ಮಾತ್ರ ಗೊತ್ತಾಗ್ತದೆ ದೇವರ ರಾಜ್ಯ ಏನು ಎಂಬುದಾಗಿ. ಹೌದಾ? ಇವತ್ತು ನಾವು ಕೆಲವರೆಲ್ಲ ಒಗಟ್ಟೆಲ್ಲ ಜಾಸ್ತಿ ಕೇಳ್ತಾರೆ. ಅದರ ಅರ್ಥ ಏನಂತ ಹೇಳಿದ್ರೆ ವಿವರಣೆ ಮಾಡಿದ ಕೂಡಲೇ ಗೊತ್ತಾಗ್ತದೆ. ಹಾಗೆ ದೇವರ ರಾಜ್ಯದ ವಿಷಯದಲ್ಲಿ ಸಾಕು ಈ ಸತ್ಯವೇದ ಅನೇಕರು ಓದ್ತಾರೆ, ಅದರ ಅರ್ಥ ಆಗುವುದಿಲ್ಲ. ಇವತ್ತು ನಮಗೆ ದೇವರ ಕೃಪೆಯನ್ನು ಕೊಟ್ಟದನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಹೇಳುವ. ಆ ಸತ್ಯವನ್ನು ತಿಳಿದುಕೊಂಡ್ರೆ ಸತ್ಯ ನಿಮ್ಮನ್ನು ಏನ್ ಮಾಡ್ತದೆ? ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಇಲ್ಲಿ ಸಹ ಹಾಗೆ ಈ ಆತ್ಮಿಕ ಜೀವಿತದಲ್ಲಿ ಕೆಲವೊಂದು ವಿಷಯವನ್ನು ನಾವು ತಿಳಿದು ಆತ್ಮನಿಂದ ತಿಳಿಲಿಕ್ಕೆ ಮಾತ್ರ ಸಾಧ್ಯ. ಇಲ್ಲಿ ಯೇಸು ಸ್ವಾಮಿ ಹೇಳುವ ಸಂಗತಿ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಯೇಸು ಹೇಳಿದ್ರಲ್ಲಿ ಅರ್ಥ ಇದೆ ಪ್ರಿಯ. ಅಲ್ಲಿ ಎಷ್ಟು ಜನ ಇವತ್ತು ನಾವು ನಂಬ್ತೇನೆ ಈ ಅರ್ಥವನ್ನು ತಿಳಿದುಕೊಂಡ ಮೇಲೆ ನಮ್ಮ ಜೀವಿತ ಹೀಗಿರುವುದಿಲ್ಲ, ನಮ್ಮ ಜೀವಿತ ಬದಲಾಗುತ್ತದೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತದೆ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಅಲ್ಲಿ ಲೋಟನ ಹೆಂಡತಿ ಹೆಸರು ಏನ್ ಮಾಡಲಿಲ್ಲ, ಅಲ್ಲಿ ಬರೀಲಿಲ್ಲ. ಅಲ್ಲಿ ಯಾಕೆ ಆತನ ಹೆಂಡತಿ ಹೆಸರು ಬರೀಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವಳಿಗೆ ಅನೇಕ ಚಾನ್ಸ್ಗಳು ಕೊಡಲ್ಪಟ್ಟಿತ್ತು. ಆದ್ರೆ ಆ ಚಾನ್ಸ್ ಅನ್ನು ಅವಳು ಏನ್ ಮಾಡಲಿಲ್ಲ, ಉಪಯೋಗಿಸಲಿಲ್ಲ. ಇವತ್ತು ದೇವರು ನಮಗೆ ಅನೇಕ ಚಾನ್ಸ್ಗಳನ್ನು ಕೊಡ್ತಾನೆ. ಆದ್ರೆ ದೇವರು ಕೊಟ್ಟ ಚಾನ್ಸ್ ಅನ್ನು ನಾವು ಏನ್ ಮಾಡ್ಬೇಕು? ಉಪಯೋಗಿಸ್ಬೇಕು. ಎಷ್ಟು ಜನ ನಾನು ಆ ಚಾನ್ಸ್ ಅನ್ನು ಮಿಸ್ ಮಾಡೋದಿಲ್ಲ, ದೇವರು ನನಗೆ ಕೊಟ್ಟ ಸಮಯವನ್ನು ನಾನು ವ್ಯರ್ಥವಾಗಿ ಅಲಕ್ಷ್ಯ ಮಾಡುವುದಿಲ್ಲ. ಇಲ್ಲಿ ನಾವು ನೋಡುತ್ತ ವಿಷಯ ಏನಂತ ಹೇಳಿದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ. ನೀವು ಅದನ್ನು ಬ್ರೀಫ್ ಆಗಿ ತಿಳಿದುಕೊಳ್ಬೇಕಾದ್ರೆ ನೀವು 20ನೇ ವಾಕ್ಯವನ್ನು ಓದಬೇಕು. 17ನೇ ಅಧ್ಯಾಯ ಲೂಕನು ಬರೆಸುವ 20ನೇ ಅಧ್ಯಾಯ. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದಲ್ಲ, ಇಗೋ ಇಲ್ಲಿದೆ, ಅದು ಅಲ್ಲಿದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದಿ ಅಂತ ತಿಳಿದುಕೊಳ್ಳಿರಿ ಎಂದು ಉತ್ತರ ಕೊಟ್ಟರು ಎಂಬುದಾಗಿ. ಈಗ ನಮಗೆ ಗೊತ್ತಾಯ್ತು. ಹಲ್ಲೆಲೂಯ. ಈ ಒಂದು ವಿಷಯ ಯಾವುದರ ವಿಷಯದಲ್ಲಿ ಅಂತ ಹೇಳಿದ್ರೆ ದೇವರ ರಾಜ್ಯದ ವಿಷಯವಾಗಿ, ಕಿಂಗ್ಡಮ್ ಆಫ್ ಗಾಡ್. ಇಲ್ಲಿ ನಾವು ನೋಡ್ತೇವೆ ಈ ಫರಿಸಾಯರು ಶಾಸ್ತ್ರಿಗಳು ಇವರು ಏನ್ ಮಾಡ್ತಿದ್ರು ಗೊತ್ತುಂಟಾ? ದೇವರ ರಾಜ್ಯವನ್ನು ಏನ್ ಮಾಡ್ತಿದ್ರು? ಎದುರು ನೋಡ್ತಾ ಇದ್ರು. ದೇವರ ರಾಜ್ಯ ಅಂತ ಹೇಳಿದ್ರೆ ಅದರ ಅರ್ಥ ಈತನು ಏನ್ ಮಾಡ್ತಾನೆ? ಮೆಸ್ಸಿಯನು ಬಂದು ಏನ್ ಮಾಡ್ತಾನೆ? ಆಳ್ವಿಕೆ ಮಾಡ್ತಾನೆ. ಮೆಸ್ಸಿಯನು ಬಂದು ಇಡೀ ಲೋಕವನ್ನು ರೂಲ್ ಮಾಡ್ತಾನೆ ಎಂಬುದಾಗಿ ಪ್ರವಾದಿಗಳು ಹೇಳಿದ್ದನ್ನು ಏನ್ ಮಾಡ್ತಾರೆ? ಅವರು ಗಟ್ಟಿಯಾಗಿ ಇಟ್ಕೊಂಡು ಯಾವಾಗ ದೇವರ ರಾಜ್ಯ ಬರ್ತದೆ ಎಂಬುದಾಗಿ ಅವರು ಕಾಯುತ್ತಾ ಕುಳಿತುಕೊಂಡಿದ್ದರು. ನಾವು ನೋಡ್ತೇವೆ ರೋಮನ ಅಧಿಕಾರಿಗಳಿಂದ ಯಹೂದ್ಯರು ಬಹಳ ಏನ್ ಮಾಡ್ತಿದ್ರು? ಕಷ್ಟಕ್ಕೆ ಒಳಪಡುತ್ತಿದ್ದರು. ಅವರ ಮೇಲೆ ಟ್ಯಾಕ್ಸ್ ಅನ್ನು ಹಾಕ್ತಿದ್ರು, ವಿಪರೀತವಾದ ಟ್ಯಾಕ್ಸ್ ಅನ್ನು ಹಾಕ್ತಿದ್ರು. ಅವರ ಮೇಲೆ ಏನ್ ಮಾಡ್ತಿದ್ರು? ಹಿಡಿತವನ್ನು ಸಾಧಿಸಲಿಕ್ಕೆ ಅವ್ರು ಏನ್ ಮಾಡ್ತಿದ್ರು? ಯಾವಾಗಲೂ ಪ್ರಯತ್ನ ಪಡ್ತಾ ಇದ್ರು. ಆಗ ನಾವು ನೋಡ್ತೇವೆ ಏಷ್ಯ 61ರಲ್ಲಿ ನಾವು ನೋಡ್ತೇವೆ ಯಾರ ಬಗ್ಗೆ? ಯೇಸು ಸ್ವಾಮಿಯಾಗೆ ಬರ್ತದೆ. ಒಬ್ಬ ಬರ್ತಾನೆ, ಅವನು ಸೆರೆಯಲ್ಲಿದ್ದವರನ್ನು ಏನ್ ಮಾಡ್ತಾನೆ? ಬಿಡುಗಡೆ ಮಾಡ್ತಾನೆ. ಬಂದಿಗಳ ಕಥೆಗಳನ್ನು ತೆರೆಯುತ್ತಾನೆ, ಬಡವರಿಗೆ ಶುಭ ವರ್ತಮಾನವನ್ನು ಸಾರ್ತಾನೆ. ಹಲ್ಲೆಲೂಯ. ಹೀಗೆಲ್ಲ ಹೇಳಿದ ವ್ಯಕ್ತಿ ಮೆಸ್ಸಿಯನು ಬರುತ್ತಾನೆ, ಬಂದು ದೇವರ ರಾಜ್ಯವನ್ನು ಏನ್ ಮಾಡ್ತಾನೆ? ಸ್ಥಾಪಿಸ್ತಾನೆ ಎಂಬುದಾಗಿ ಪ್ರವಾದಿಗಳು ಹೇಳಿದ ಮಾತು ಅದು ಯಾವಾಗ ಬರುತ್ತದೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹತ್ರ ಕೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಹತ್ರ ಕೇಳಿದ್ದು ದೇವರ ರಾಜ್ಯ ಯಾವಾಗ ಬರ್ತದೆ? ಈ ಲೋಕವೇ ಒಬ್ಬ ಆಳ್ವಿಕೆ ಮಾಡ್ತಾನಲ್ಲ ಮೆಸ್ಸಿಯನು, ಅದು ಯಾವಾಗ ನಡೆಯುತ್ತದೆ ಎಂಬುದಾಗಿ
ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ಕೇಳುವಾಗ ಯೇಸು ಸ್ವಾಮಿ ಹೇಳಿದ್ದೇನು ಗೊತ್ತುಂಟಾ? ಅಲ್ಲಿ ನೀವು ವಾಕ್ಯ ನೋಡುವಾಗ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದಲ್ಲ, ಇಗೋ ಇಲ್ಲಿದೆ ಅಗೋ ಅಲ್ಲಿದೆ ಎಂದು ಹೇಳುವುದಕ್ಕಾಗದು, ದೇವರ ರಾಜ್ಯವು ನಿಮ್ಮಲ್ಲಿ ಅದೇ ಎಂಬುದಾಗಿ ತಿಳಿದುಕೊಳ್ಳಿರಿ ಎಂಬುದಾಗಿ. ಹಾಗಾದ್ರೆ ದೇವರ ರಾಜ್ಯ ಎಲ್ಲಿ ಉಂಟು? ಎಷ್ಟು ಜನ ನಿಮ್ಮಲ್ಲಿ ದೇವರ ರಾಜ್ಯವು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯ ನಮ್ಮಲ್ಲಿ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಸೊ ದೇವರಿಗೆ ವಿಧೇಯರಾಗುವಾಗ ಅದು ನಮ್ಮಲ್ಲಿ ಬರ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ದೇವರ ವಾಕ್ಯದ ಪ್ರಕಾರ ನಡೆಯುವಾಗ ಆ ರಾಜ್ಯ ನಮ್ಮಲ್ಲಿ ಬರುತ್ತದೆ. ಹಲ್ಲೆಲೂಯಾ. ಯಾರಲ್ಲಿ ದೇವರ ರಾಜ್ಯ ಇದೆ, ಯಾರಲ್ಲಿ ದೇವರಿದ್ದಾರೆ, ಅವನು ಆ ಆಳ್ವಿಕೆಯಲ್ಲಿ ಅವನು ಪಾಲು ತೆಗೆದುಕೊಳ್ಳುವವನಾಗಿದ್ದಾನೆ. ಇಲ್ಲಿ ನೋಡಿ ಯೇಸು ಸ್ವಾಮಿ ಹೇಳಿದ ವಿಷಯ ಅಂತ ಹೇಳಿದ್ರೆ, ಅವರೆಲ್ಲ ಕೇಳ್ತಿದ್ರು ಯಾವಾಗ ಬರುತ್ತದೆ ಎಂಬುದಾಗಿ ಅವರು ಕೇಳ್ತಾ ಇದ್ರು. ಆಗ ಯೇಸು ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಒಂದು ಕಾಲ ಬರುತ್ತದೆ, ಅದರಲ್ಲಿ ನೀವು ಮನುಷ್ಯ ಕುಮಾರನ ದಿವಸಗಳೊಳಗೆ ಒಂದು ದಿನವನ್ನು ನೋಡಬೇಕೆಂದು ಅಪೇಕ್ಷಿಸಿದರು, ಅದನ್ನು ನೋಡದೆ ಇರುವಿರಿ. ಜನರು ನಿಮಗೆ ಅಗೋ ಅಲ್ಲಿದ್ದಾನೆ ಇಗೋ ಎಲ್ಲಿದ್ದಾನೆ ಹೇಳಿದರೆ ನೀವು ಹೊರಟು ಹೋಗಬೇಡ್ರಿ, ಅವರನ್ನು ಹಿಂಬಾಲಿಸಬೇಡ್ರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಇವತ್ತು ಈಗ ಯಾವ ಕಾಲ? ಕಡೆಯ ಕಾಲದಲ್ಲಿ ನಾವು ಇದ್ದೇವೆ. ಆಲ್ಮೋಸ್ಟ್ ಯೇಸು ಸ್ವಾಮಿಯ ಮರಣ ಹತ್ತಿರವಾಗಿದೆ. ಇಡೀ ಲೋಕವು ಕಾಯ್ತಾ ಉಂಟು ಯೇಸು ಯಾವಾಗ ಬರ್ತಾನೆ ಎಂಬುದಾಗಿ. ಯಾವಾಗ ದೇವರಾಜ್ಯ ಸ್ಥಾಪನೆ ಆಗ್ತದಿಂದ ಎಲ್ಲ ಲವಲವಿಕೆಯಿಂದ ಏನ್ ಮಾಡ್ತಾರೆ, ಎದುರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಕೇಳ್ತಾ ಇದ್ದಾರೆ ಅದು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳಿದ್ರೆ ನೀವು ಏನ್ ಮಾಡ್ಬೇಡಿ, ನಂಬೇಡ್ರಿ. ಅಲ್ಲಿ ಕ್ರಿಸ್ತನಿದ್ದಾರೆ ಇಲ್ಲಿ ಕ್ರಿಸ್ತನಿದ್ದಾರೆ ಎಂಬುದಾಗಿ ಹೇಳಿದ್ರೆ ನೀವು ನಂಬೇಡ್ರಿ. ದೇವರ ರಾಜ್ಯ ಬರ್ಬೇಕಾದ್ರೆ ಅದಕ್ಕೆ ಕೆಲವೊಂದು ಗುರುತುಗಳುಂಟು. ಆ ಗುರುತುಗಳನ್ನು ಕಾಣದೆ ದೇವರ ರಾಜ್ಯ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನೀವು ನೋಡಿ, ಅದಕ್ಕೊಂದು ಸೈನ್ ಯಾವುದು ಗೊತ್ತಿಲ್ಲ. 24ನೇ ವಾಕ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. 17-24ನೇ ವಾಕ್ಯ ಲೂಕನ ಬರೆಸುವಾರ್ತೆ. ಯಾಕೆಂದರೆ ಮಿಂಚು ಮಿಂಚುತ್ತಾ ಆಕಾಶದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಹೇಗೆ ಹೊಳೆಯುವುದು, ಹಾಗೆಯೇ ಮನುಷ್ಯ ಕುಮಾರನು ತನ್ನ ದಿನದಲ್ಲಿ ಇರುವನು. ಅಲ್ಲಿ ಒಂದನೇ ಸೈನ್ ಏನಂತ ಹೇಳಿದ್ರೆ, ಅಲ್ಲಿ ಯೇಸು ಹೇಳ್ತಾರೆ ಅಂತ ಹೇಳಿದ್ರೆ, ಆಕಾಶದಲ್ಲಿ ಏನ್ ಬರ್ತದಂತೆ, ಮಿಂಚು ಮಿಂಚುತ್ತಾ ಆಕಾಶದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಹೇಗೆ ಹೊಳೆಯುತ್ತದೆ ಎಂಬುದಾಗಿ. ಹಾಗಾದ್ರೆ ಒಂದು ಸೈನ್ ಏನಂತ ಹೇಳಿದ್ರೆ, ಆಕಾಶದಲ್ಲಿ ಏನ್ ಬರ್ತದೆ, ಬೆಳಕು ಬರ್ತದೆ. ನಾವು ನೋಡ್ತೇವೆ ಯೇಸು ಸ್ವಾಮಿ ಬರುವಾಗ ಏನಿರ್ತದೆ, ಆಕಾಶದಲ್ಲಿ ಏನಿರ್ತದೆ, ಒಂದು ದೊಡ್ಡ ಬೆಳಕು. ಅಲ್ಲಿ ಮೇಘದ ಹಾಗೆ, ಆಮೇಲೆ ಅಲ್ಲಿ ಪ್ರಕಾಶಮಾನವಾದ ಬೆಳಕು. ಅಲ್ಲಿ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬರ್ತಾನೆ. ಆಮೇಲೆ ಹೌದಲ್ಲ, ದೂತರೊಂದಿಗೆ ಬರ್ತಾನೆ. ಅಲ್ಲಿ ತುತ್ತೂರಿ ಊದುವಾಗ ಸೌಂಡ್ ಒಂದಿಗೆ ಬರ್ತಾನೆ. ಅಲ್ಲೆಲೂಯಾ. ಅದು ಬಹಿರಂಗವಾದ ಬರೋಣ ನಾನು ಹೇಳುವುದೀಗ. ಅಲ್ಲೆಲೂಯಾ. ಬಹಿರಂಗವಾದ ಬರೋಣದಲ್ಲಿ ಯೇಸು ಬಂದು ಏನ್ ಮಾಡ್ತಾರೆ, ಈ ಭೂಮಿಯಲ್ಲಿ ಏನ್ ಮಾಡ್ತಾರೆ, 1000 ವರ್ಷ ಏನ್ ಮಾಡ್ತಾರೆ, ಆಳ್ವಿಕೆ ಮಾಡ್ತಾನೆ. ಅಲ್ಲಿ ಆ ದೇವರ ರಾಜ್ಯದ ವಿಷಯದಲ್ಲಿ ಇಲ್ಲಿ ಬರ್ತಿದೆ. ಇವತ್ತು ಕೆಲವರಿಗೆ 1000 ವರ್ಷ ಆಳ್ವಿಕೆ ಅಂದ್ರೆ ಏನಂತ ಗೊತ್ತಿಲ್ಲ. ಎಷ್ಟು ಜನ ನಂಬ್ತೀರಿ 1000 ವರ್ಷ ಈ ಭೂಮಿಯಲ್ಲಿ ಆಳ್ವಿಕೆ ಇದೆ? ಹಲ್ಲೆಲೂಯಾ. ಇವತ್ತು ನಾವು ಎಷ್ಟು ವರ್ಷ ಜೀವಿಸಿದರೆ ಎಷ್ಟು ವರ್ಷ ಜೀವಿಸಬಹುದು? ಹಲ್ಲೆಲೂಯಾ. ಹೆಚ್ಚಂದ್ರೆ 120 ವರ್ಷ, ಅದಕ್ಕಿಂತ ಜಾಸ್ತಿ ಇಲ್ಲ. ಬೈಬಲ್ ಅಲ್ಲಿ 120 ವರ್ಷ ಮನುಷ್ಯನ ಆಯುಷ್ಯ ಎಂಬುದಾಗಿ ವಾಕ್ಯ ಇರ್ತದೆ. ಆದ್ರೆ 120 ವರ್ಷ ಪ್ರಾಯ ದೇವರು ಈ ಭೂಮಿಯಲ್ಲಿ ಕೊಡುವುದಾದ್ರೆ ನಾವು ಮೊದಲು ಯಾರಿಗೆ ವಿಧೇಯರಾಗಬೇಕಂತ ಹೇಳಿದ್ರೆ ದೇವರಿಗೆ ವಿಧೇಯರಾಗಬೇಕು. ಅಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಇವತ್ತು ನಾನು ಹೇಳ್ತೇನೆ, ನೀವೆಲ್ಲರೂ ದೇವರ ವಾಕ್ಯಕ್ಕೆ ವಿಧೇಯರಾದದ್ದು ನೆನೆಸಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ದೇವರ ರಾಜ್ಯ ನಿಮ್ಮ ಒಳಗೆ ಇರುವುದರಿಂದ ಆತನ ಆಳ್ವಿಕೆಯಲ್ಲಿ ನಾವೆಲ್ಲರೂ ಪಾಲು ತೆಗೆದುಕೊಳ್ಳುವವರಾಗಿದ್ದೇವೆ. ಹಲ್ಲೆಲೂಯಾ. ಒಂದನೇ ಸೈನ್ ಅದೇನಂದ್ರೆ ಆಕಾಶದಲ್ಲಿ ಬೆಳಕು ಬರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಂತರ ಎರಡನೇ ಸೈನ್ ಅಂತ ಹೇಳಿದ್ರೆ ಅಲ್ಲಿ ನೋಡಿ 26ನೇ ವಾಕ್ಯ. ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ಎರಡನೇ ಸೈನ್ ಏನು ಗೊತ್ತುಂಟಾ? ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿವಸದಲ್ಲಿ ನಡೆಯುತ್ತದೆ. ಹಲ್ಲೆಲೂಯಾ. ನೋಹನ ದಿವಸಗಳು ನಿಮಗೆ ಗೊತ್ತಿರುವುದಾದ್ರೆ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಿಂದ ಓದಬೇಕು. ನೋಹನ ಕಾಲದಲ್ಲಿ ಏನು ಮಾಡ್ತಿದ್ರು, ಮುಂದಿನ ವಾಕ್ಯ ಓದಿ ಗೊತ್ತಾಗ್ತದೆ. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು.
ಮದುವೆ ಮಾಡಿ ಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನು ಏನ್ ಮಾಡಿದಂತೆ, ನಾಶ ಮಾಡಿದಂತೆ. ಎರಡನೇ ಸೈನ್ ಯೇಸು ಸ್ವಾಮಿ ಹೇಳ್ತಾನೆ ಏನಂತ ಹೇಳಿದ್ರೆ, ಅದು ಯಾವ ಕಾಲದಂತೆ ಹೇಗಿರ್ತದಂತೆ, ನೋಹನ ಕಾಲದಂತೆ ಇರ್ತದಂತೆ. ಅಲ್ಲಿ ನೋಹನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಊಟ ಮಾಡ್ತಿದ್ರು, ಕುಡಿಯುತ್ತಿದ್ರು, ಹುಟ್ಟುತ್ತಿದ್ರು, ಮದುವೆ ಆಗ್ತಿದ್ರು, ಮದುವೆ ಮಾಡಿಸಿಕೊಳ್ತಿದ್ರು, ಇದೆಲ್ಲ ನಡೀತಿತ್ತಂತೆ. ಅಲ್ಲಿ ಇವತ್ತು ಸಹ ಏನ್ ಮಾಡ್ತಾರೆ, ಅದೇ ನಡೀತಾ ಉಂಟೀಗ. ಅಲ್ಲಿ ದೇವರ ವಾಕ್ಯ ಮದುವೆ ಮಾಡಬಾರ್ದು, ಗಮ್ಮತ್ತು ಮಾಡಬಾರ್ದು ಎಂಬುದಾಗಿ ಹೇಳುವುದಿಲ್ಲ ಅಲ್ಲಿ. ಆದ್ರೆ ದೇವರಿಗಿಂತ ಹೆಚ್ಚಾಗಿ ಅವರು ಅದಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ. ಇವತ್ತು ನೋಡಿ, ಮದುವೆಯಲ್ಲಿ ಎಲ್ಲಿ ದೇವರಿಗೆ ಪ್ರಾಮುಖ್ಯತೆ ಉಂಟಾ? ಅಲ್ಲಿ ಲೋಕದಲ್ಲಿ ಹೇಗಿರ್ತದೆ ಮದುವೆ ಅಂತ ನಿಮಗೆ ಗೊತ್ತುಂಟು. ಆಮೇಲೆ ಅಲ್ಲಿ ಲೋಕದವರ ಮದುವೆಯೇ ಬೇರೆ. ಅಲ್ಲಿ ಅವರಿಗೆ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪ್ರೆಸ್ಟೇಜ್ ಇಂಪಾರ್ಟೆಂಟ್, ಅವರಿಗೆ ಜನರನ್ನು ಮೆಚ್ಚಿಸುವುದು ಇಂಪಾರ್ಟೆಂಟ್. ಆದ್ರೆ ಅವರಿಗೆ ದೇವರನ್ನು ಮೆಚ್ಚಿಸುವುದಕ್ಕಿಂತಾಗಿ ನಾವು ಏನ್ ಮಾಡಿ ಲೋಕದವರನ್ನು ಮೆಚ್ಚಿಸಬೇಕು. ಇವತ್ತು ನಾನು ಹೇಳ್ತೇನೆ, ದೇವರ ವಾಕ್ಯ ನಾವು ಇಹಲೋಕದ ನಡವಳಿಕೆ ಅನುಸಾರವಾಗಿ ಜೀವಿಸಬಾರದು, ನಾವು ದೇವರಿಗೆ ಮೆಚ್ಚುವ ಹಾಗೆ ನಾವು ಜೀವಿಸಬೇಕು. ನೋಹನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಅವರು ಉಣ್ಣುತ್ತಿದ್ರು, ಕುಡಿಯುತ್ತಿದ್ರು, ಎಲ್ಲ ಮಾಡ್ತಿದ್ರು. ಅದೇ ರೀತಿ ಆತನ ಬರೋಣದಲ್ಲಿ ಇರ್ತದೆ ಎಂಬುದಾಗಿ ವಾಕ್ಯ ಹೇಳ್ತಾ ಉಂಟು. ಎರಡನೇದಾಗಿ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಏನ್ ಮಾಡ್ತಿದ್ರು ಗೊತ್ತಾ, ತಮಗೆ ಇಷ್ಟರಾದವರನ್ನು ಅವರು ಹೆಂಡತಿಯರನ್ನಾಗಿ ಮಾಡುತ್ತಿದ್ದಾರೆ ಎಂಬುದಾಗಿ. ಏನಂತೆ, ಇಷ್ಟರಾದವರನ್ನು ಹೆಂಡತಿಯನ್ನಾಗಿ ಮಾಡ್ತಿದ್ದಾರೆ. ಇವತ್ತು ನೋಡಿದ್ರ ಮಕ್ಕಳ ಬಗ್ಗೆ ನೀವು ನೋಡ್ತಿದ್ರ, ಮಕ್ಕಳಿಗೆ ಏನ್ ಮಾಡ್ಬೇಕಂತಿಲ್ಲ, ಹುಡುಗರನ್ನು ನೋಡ್ಬೇಕಂತ ಇಲ್ಲ. ಅವರವರು ಏನ್ ಮಾಡ್ತಾರೆ, ಸಿಲೆಕ್ಟ್ ಮಾಡಿರ್ತಾರೆ. ತಂದೆ ಹತ್ರ ಬಂದು ಹೇಳು, ತಂದೆ ತಾಯಿ ಹತ್ರ ಹೇಳು, ತಂದೆ ತಾಯಿಗೆ ಬೇರೆ ಇಲ್ಲ, ಅವರು ಮದುವೆ ಮಾಡಿ ಕೊಡ್ತಾ ಇದ್ದಾರೆ. ನೋಡಿ, ಅದೇ ಟ್ರೆಂಡಿಗೆ ಬಂದಿದ್ದಾರೆ ಎಲ್ಲ ಲೋಕದವರು. ದೇವರ ಜ್ಞಾನ ಇಲ್ಲ, ದೇವರ ವಾಕ್ಯದ ಜ್ಞಾನ ಇಲ್ಲ. ಅವರಿಗೆ ಇಷ್ಟ ಬಂದವರನ್ನು ಆಲಿಸ್ತಾರೆ. ದೇವರ ವಾಕ್ಯ ಅನ್ಯರೊಂದಿಗೆ ಏನ್ ಮಾಡ್ಬಾರ್ದಂತೆ, ನಾವು ಇಚ್ಚೋಡ್ರಾಗಬಾರ್ದು. ಅನ್ಯರ ಹೆಣ್ಣನ್ನು ಏನ್ ಮಾಡಬಾರ್ದು, ತರಬಾರ್ದು. ಅಲ್ಲಿ ನಮ್ಮ ಹೆಣ್ಣನ್ನು ಅವರಿಗೆ ಬಿಡಬಾರ್ದು. ದೇವರ ವಾಕ್ಯ ಇರ್ತದೆ. ಆದ್ರೆ ಇವತ್ತು ಅನೇಕರ ಜೀವಿತದಲ್ಲಿ ಮಾಡಿದ್ದಾರೆ. ಇವತ್ತು ನಾವು ಪ್ರಾರ್ಥನೆ ಮಾಡುವ ಅವರೆಲ್ಲ ರಕ್ಷಣೆಗೆ ಬಂದು ಕರ್ತನ ಆ ಒಂದು ಬರೋಣದಲ್ಲಿ ಅವರೆಲ್ಲ ಎತ್ತಲ್ಪಡಬೇಕು, ಅವರ ಕಣ್ಣುಗಳು ತೆರೆಯಲ್ಪಡಬೇಕು, ಮನನೆತ್ರಗಳು ತೆರೆಯಲ್ಪಡಬೇಕು. ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿ ಮಾಡಬೇಕು. ಇವತ್ತು ನೋಡಿ, ದೇವರ ವಾಕ್ಯ ಏನಾಗ್ತದೆ, ನೋವನ ದಿನಗಳಾಗಿರ್ತದೆ. ಅಲ್ಲಿ ಶಿಷ್ಯರಿಗೆ ಎಲ್ಲ ಕೇಳ್ತದೆ, ಅದಕ್ಕೆ ಗುರುತಿಯನ್ನು ಯಾವಾಗ ದೇವರ ರಾಜ್ಯ ಬರ್ತದೆ ಅಂತ ಹೇಳುವಾಗ ನೋಹನ ದಿನಗಳಾಗಿರುತ್ತದೆ ಎಂಬುದಾಗಿ. ನಂತರ ವಾಕ್ಯ ಓದಿ ನೋಡಿ, 29ನೇ ವಾಕ್ಯ. ಅವರೆಲ್ಲರನ್ನು ನಾಶ ಮಾಡಿದವು. 28ನೇ ವಾಕ್ಯವನ್ನು ನೀವು ಗಮನಿಸುವಾಗ ಅಲ್ಲಿ ಹೇಗೆ ಇರ್ತದೆ. ಇನ್ನೊಂದು ಸಂಗತಿ ಯಾವುದಂತ ಹೇಳಿದ್ರೆ, ಲೋಟನ ದಿನದ ಹಾಗೆ ಇರ್ತದೆ ಎಂಬುದಾಗಿ. ಅಲ್ಲಿ 28ನೇ ವಾಕ್ಯ, ಲೋಟದ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುತ್ತದೆ ಎಂಬುದಾಗಿ ಅಲ್ಲಿ ಇನ್ನೊಂದು ವಾಕ್ಯ ಅಂತ ಉಂಟು. ಅದರ ವಾಕ್ಯ ಏನಂತ ಹೇಳಿದ್ರೆ, ಆ ಒಂದು ದೇವರ ರಾಜ್ಯದ ವಿಷಯದಲ್ಲಿ ದೇವರ ವರ್ಣದಲ್ಲಿ ಬರುವಾಗ ಅದು ಹೇಗೆ ಬರ್ತದೆ ಗೊತ್ತುಂಟ, ನಮಗೆ ಗೊತ್ತಿಲ್ಲದಾಗೆ ಸಡನ್ ಆಗಿ ಬರ್ತದೆ. ಸಡನ್ ಆಗಿ ನಡೆಯುವಂತಹ ಕಾರ್ಯ ದೇವರ ರಾಜ್ಯವಾಗಿದೆ. ಅದಕ್ಕೆ ಅಲ್ಲಿ ವಾಕ್ಯ ಹೇಳಿದ, ಆ ದಿನದಲ್ಲಿ ಮಾಳಿಗೆಯ ಮೇಲೆ ಇರುವವನು ಮನೆಯೊಳಗಿರುವ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಳಿದು ಬರುವನು, ಅದೇ ಪ್ರಕಾರ ಹೊಲದಲ್ಲಿರುವವನು ಸಹ ತಿರುಗಿಂದಕ್ಕೆ ಹೋಗಬಾರದು. ನಂತರ ಹೇಳ್ತಾರೆ, ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಂಡಿರಿ ಎಂಬುದಾಗಿ. ಅಂದ್ರೆ ದೇವರ ಹೇಗೆ ಬರೋಣ ಇರ್ತದೆ ಅಂತ ಹೇಳಿದ್ರೆ, ಯಾರಿಗೇನಿಲ್ಲ, ಅಲ್ಲಿ ಸಮಯವೇ ಇಲ್ಲ, ಸಮಯ ಇಲ್ಲ, ಅದು ಸಡನ್ ಆಗಿ ಬರ್ತದೆ. ಸಡನ್ ಆಗಿ ಬರುವುದರಿಂದ ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳ್ರಿ ಎಂಬುದಾಗಿ. ಇವತ್ತು ನಾವು ದೇವರ ವಾಕ್ಯ ಸ್ವಲ್ಪ ಸಮಯ ವಾಕ್ಯ ಪ್ರಕಾರವಾಗಿ ನಾವು ಗಮನಿಸುವುದಾದ್ರೆ, ನಿಮಗೆಲ್ಲರಿಗೂ ಗೊತ್ತು, ಆದಿಕಾಂಡ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಅಬ್ರಾಮನ ಬಗ್ಗೆ ಬರೆಯಲ್ಪಟ್ಟಿದೆ. ಈ ಅಬ್ರಾಮನ ಬಗ್ಗೆ ಬರೆಯಲ್ಪಡುವಾಗ ಅಬ್ರಾಮ ಯಾರಾಗಿದ್ದ? ಒಬ್ಬ ಅನ್ಯನಾಗಿದ್ದ, ದೇವರನ್ನು ಅರಿಯದವನಾಗಿದ್ದ. ಈ ಅರಿಯದ ಅಬ್ರಾಮನನ್ನು ದೇವರು ಏನ್ ಮಾಡ್ತಾನೆ, ಕರೀತಾ ಇದ್ದಾನೆ. ಕರೆಯುವಾಗ ಇವ ಎಲ್ಲಿದ್ದ? ಕಾರಾನ್ ಎಂಬ ಪಟ್ಟಣದಲ್ಲಿದ್ದ. ಈ ಕಾರಾನ್ ಎಂಬ ಪಟ್ಟಣದಲ್ಲಿರುವಾಗ ಅಬ್ರಾಮನೇ, ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ಹೇಳುವ ದೇಶಕ್ಕೆ ನೀನು ಹೋಗು ಎಂಬುದಾಗಿ ಹೇಳುವಾಗ ಅಬ್ರಾಮನು ದೇವರ ಮಾತಿನಲ್ಲಿ ನಂಬಿಕೆ ಇಟ್ಟು ಅವನು ಏನ್ ಮಾಡಿದಂತೆ, ಎಲ್ಲವನ್ನು ಬಿಟ್ಟು ಯಾರು ಹೇಳಿದಾಗೆ ಕೇಳಿದ, ದೇವರು ಹೇಳಿದಾಗೆ ಅವನು ಪ್ರಯಾಣ ಬೆಳೆಸ್ತಾ ಇದ್ದಾನೆ. ಹೀಗೆ ಅವನು ಪ್ರಯಾಣ ಬೆಳೆಸುವಾಗ ಅವನ ಅಣ್ಣನ ಮಗ ಯಾರದು, ಲೋಟ, ಅವನ ಜೊತೆ ಏನ್ ಮಾಡ್ತಾನೆ, ನಾನು ಸಹ ಬರ್ತೇನೆ ಎಂಬುದಾಗಿ ಹೋಗ್ತಾ ಇದ್ದಾನೆ.
ಈ ಲೋಟ ಅವನ ಸಹ ಕುಟುಂಬ, ಅಬ್ರಾಮನ ಕುಟುಂಬ ಸೇರಿ ಎಲ್ಲಿಗೆ ಹೋದ್ರು? ಕಾನಾನ್ ದೇಶಕ್ಕೆ ಅವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅಬ್ರಾಮನ ಬಗ್ಗೆ ನಾವು ನೋಡುವುದಾದ್ರೆ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 23ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, ಅಬ್ರಾಮನ ಬಗ್ಗೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಿದ್ದಾನೆ. ಏನು ಬರೆಯುತ್ತಿದ್ದಾನೆ? ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 23ನೇ ವಾಕ್ಯ. ಅಬ್ರಹಾಮನು ದೇವರನ್ನು ನಂಬಿದನು. ನೋಡಿ, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತೆ ಅವನಿಗೆ ಏನು ಹೆಸರು ಸಿಕ್ಕಿತಂತೆ? ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಸಿಕ್ಕಿತು. ಅಬ್ರಾಹ್ಮನ ಫ್ರೆಂಡ್ ಅಂತ ಯಾರು? ದೇವರಂತೆ. ಇವತ್ತು ಎಷ್ಟು ಜನ ಆಸೆ ಪಟ್ಟು ನನ್ನ ಫ್ರೆಂಡ್ ದೇವರಾಗಬೇಕು. ಅಲ್ಲಿ ಫ್ರೆಂಡ್ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ, ಅಲ್ಲಿ ಒಂದು ಕ್ಲೋಸ್ ರಿಲೇಶನ್ಶಿಪ್ ಇರಬೇಕು. ಇವತ್ತು ನನಗೆ ನಿನಗೆ ದೇವರೊಂದಿಗೆ ಕ್ಲೋಸ್ ರಿಲೇಶನ್ ಇರಬೇಕು. ನೋಡಿ, ಅಬ್ರಾಹ್ಮನೊಂದಿಗೆ ದೇವರೊಂದಿಗೆ ಎಂತ ಒಂದು ಕನೆಕ್ಷನ್ ಇತ್ತು. ದೇವರ ಸ್ನೇಹಿತ ಎಂಬ ಹೆಸರು ಯಾರಿಗೆ ಬಂದದ್ದೆ? ಅಬ್ರಾಹ್ಮನಿಗೆ ಬಂದದ್ದು. ಅಬ್ರಾಹ್ಮನು ದೇವರಿಗೋಸ್ಕರ ಏನ್ ಮಾಡಿದ? ಎಲ್ಲವನ್ನು ತ್ಯಾಗ ಮಾಡಿದ. ಆದ್ರೆ ತ್ಯಾಗ ಮಾಡಿದ್ರಿಂದ ಅವನ ಜೀವಿತದಲ್ಲಿ ಆಶೀರ್ವಾದವೇ ಬರುತ್ತು, ನಷ್ಟ ಅವರಾಗ್ಲಿಲ್ಲ. ಎಷ್ಟು ಜನ ಹೇಳ್ತೀರಿ ನಿನ್ನ ಜೀವಿತದಲ್ಲಿ ನಷ್ಟ ಬರುವುದಿಲ್ಲ? ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರ. ಕೆಲವೊಂದು ನಷ್ಟ ನಿನ್ನ ಸುತ್ತಮುತ್ತಲು ನಿನ್ನ ಜನರು ನಷ್ಟವಾಗಬಹುದು, ಆದರೆ ದೇವರು ನಿನ್ನ ಹಿಂಬಾಲಿಸಿದ ನಿನಗೆ ಯಾವ ಹಾನಿ ಆಗದಾಗೆ, ಯಾವ ಕೇಡಾಗದಾಗೆ ದೇವರು ನಿನ್ನನ್ನು ಪರಿಪಾಲಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮಗೆ ಯಾರು ಬೇಕು? ದೇವರು ಮಾತ್ರ ಸಾಕು ಪ್ರಿಯರೇ. ಅಲ್ಲಿ ದೇವರನ್ನು ನೀನು ಗಟ್ಟಿಯಾಗಿ ಇಟ್ಕೊಳ್ಳುವುದಾದ್ರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಅಬ್ರಾಹ್ಮನೊಂದು ಸಪರೇಷನ್ ಆದ. ಅವನ ಯಾರೆಲ್ಲ ದೇವರಲ್ಲಿ ನಂಬಿಕೆ ಇರಲಿಲ್ಲ ಅವರೊಂದಿಗೆ ಸಪರೇಷನ್ ಆದ. ಯಾಕೆ? ಅವರಿಗೆ ದೇವರಲ್ಲಿ ನಂಬಿಕೆ ಇತ್ತು. ಇವತ್ತು ನಾವು ದೇವರಲ್ಲಿ ನಂಬಬೇಕು, ದೇವರ ವಾಕ್ಯವನ್ನು ನಂಬಬೇಕು. ಹಲ್ಲೆಲೂಯಾ. ಅಬ್ರಾಹ್ಮನ ಬಗ್ಗೆ ನಾವು ನೋಡ್ತೀವಿ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದ್ರೆ ಅಲ್ಲಿ ನಂಬಿಕೆಯ ಬಗ್ಗೆ ಅನೇಕರ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟದಲ್ಲಿ ಅಬ್ರಾಹ್ಮನ ಸಹ ಬಗ್ಗೆ ಬರೆಯಲ್ಪಟ್ಟಿದೆ. ನೀವು ನೋಡಿ, ಇಬ್ರಿಯ 11ನೇ ಅಧ್ಯಾಯ 8ನೇ ವಾಕ್ಯ ಓದಿ ನೋಡ್ರಿ. ಅಬ್ರಾಹ್ಮನ ನಂಬಿಕೆ ಯಾವ ರೀತಿಯಲ್ಲಿ ಇತ್ತು ಗೊತ್ತುಂಟಾ? ನಂಬಿಕೆಯಿಂದಲೇ ಅಬ್ರಾಹ್ಮನು ಕರೆಯಲ್ಪಟ್ಟ ಕೂಡಲೇ, ನೋಡಿ, ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾದ ಸ್ಥಳಕ್ಕೆ ಹೊರಟು ಹೋದನು. ನೋಡಿ, ತಾನು ಹೋಗಬೇಕಾದ ಸ್ಥಳ ಯಾವುದೆಂದು ತಿಳಿಯದೆ ಹೋದನು. ನಂಬಿಕೆಯಿಂದಲೇ ವಾಗ್ದಾನ ದೇಶಕ್ಕೆ ಬಂದಾಗ ಅಲ್ಲಿ ಏನಂತೆ? ಅನ್ಯ ದೇಶದಲ್ಲಿ ಇದ್ದವರಂತೆ ಬೇರೆಯಲ್ಲಿ ಇದ್ದುಕೊಂಡು ಹೇಗೆ ಬದುಕಿದಂತೆ? ಪ್ರವಾಸಿಯಾಗಿ ಬದುಕಿದ. ಅವನು ಮಾಡಿದಂತೆ ಅವನ ಮಕ್ಕಳು ಮೊಮ್ಮಕ್ಕಳೆಲ್ಲ ಅದೇ ರೀತಿ ನಡೆದ್ರಂತ ಬೈಬಲ್ ಹೇಳ್ತದೆ. ನೋಡಿ, ಅವನ ಜೀವಿತದಲ್ಲಿ ನೋಡಿ, ಅವನು ಯಾವುದರಲ್ಲಿ ವಾಸ ಪ್ರವಾಸಿಯಾಗಿದ್ದ. ಪ್ರವಾಸಿಯಾಗಿರುವಾಗ ಪ್ರವಾಸಿಗಳು ಏನ್ ಮಾಡ್ತಿಲ್ಲ, ಅವರಿಗೆ ಮನೆ ಕಟ್ಟುವುದಿಲ್ಲ. ಅವರು ಎಲ್ಲಿ ಹೋದಲ್ಲಿ ಏನ್ ಮಾಡ್ತಾರೆ? ಟೆಂಟ್ ಹಾಕ್ತಾರೆ. ಯಾಕೆ ಗೊತ್ತುಂಟ? ಅವರು ಅದಕ್ಕೂ ಅವರಿಗೆ ಮುಂದೊಂದು ಏನುಂಟು? ನಮಗೊಂದು ಶಾಶ್ವತವಾದ ಒಂದು ಗುಡಾರ ಉಂಟು, ನಮಗೊಂದು ದೇವ ರಾಜ್ಯ ಉಂಟು. ಅದರ ಬಗ್ಗೆ ಅವರು ಚಿಂತೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಬ್ರಾಹ್ಮನ ಬಗ್ಗೆ ನೀವು ಓದುವುದಾದ್ರೆ ಅದೇ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೀವು ನೋಡುವಾಗ ಅಬ್ರಾಹ್ಮನ್ ಏನ್ ಮಾಡಿದ ಗೊತ್ತಿಲ್ಲ? ಒಳ್ಳೆ ಕಾರ್ಯ ಗೊತ್ತಿಲ್ಲ. ಅವನು ಹೋದ ಕಡೆಯಲ್ಲೆಲ್ಲ ಗುಡಾರವನ್ನು ಹಾಕಿದ್ದು ಮಾತ್ರವಲ್ಲ, ಅವನು ಹೋದ ಕಡೆಯಲ್ಲೆಲ್ಲ ಏನ್ ಕಟ್ಟಿದ ಗೊತ್ತಿಲ್ಲ? ಯಜ್ಞವೇದಿಯನ್ನು ಕಟ್ಟಿದ. ಯಜ್ಞವೇದಿಯನ್ನು ಎಲ್ಲೆಲ್ಲಿ ಸ್ಥಳಕ್ಕೆ ಹೋದ ಅಲ್ಲೆಲ್ಲ ಅವನು ಒಂದು ಗುಡಾರ ಕಟ್ಟಿದ ಮೇಲೆ ಏನ್ ಮಾಡಿದವ? ಯಜ್ಞವೇದಿಯನ್ನು ಕಟ್ಟಿದೆ. ಯಾಕೆ? ದೇವರನ್ನು ಆರಾಧನೆ ಮಾಡಲಿಕ್ಕೆ, ದೇವರನ್ನು ಮಹಿಮೆ ಪಡಿಸಲಿಕ್ಕೆ, ದೇವರನ್ನು ಕೊಂಡಾಡಲಿಕ್ಕೆ ಅವನು ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ದೇವರ ಒಂದು ಯಜ್ಞವೇದಿಯನ್ನು ಕಟ್ತಾ ಇದ್ದ. ಆಗಿನ ಕಾಲದಲ್ಲಿ ದೇವರ ಆಲಯ ಇರಲಿಲ್ಲ, ಆದ್ರೆ ಅವನು ಏನ್ ಮಾಡ್ತಿದ್ದ? ಯಜ್ಞವೇದಿಯನ್ನು ಕಟ್ಟಿ ಅವನ ಕುಟುಂಬದವರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಒಂದಾಗಿ ದೇವರನ್ನು ಆರಾಧನೆ ಮಾಡ್ತಾ ಇದ್ರು. ಅಂದ್ರೆ ಅಬ್ರಾಹ್ಮನು ಯಾರಿಗೆ ಪ್ರಿಪೇರ್ ಕೊಟ್ಟ? ದೇವರಿಗೆ ಸಮಯ ಕೊಟ್ಟ. ಇದನ್ನು ಯಾರು ಕಂಡಿದ್ದಾರೆ? ಲೋಟ ಕಂಡಿದ್ದಾರೆ, ಲೋಟನ ಹೆಂಡತಿ ಕಂಡಿದ್ದಾರೆ, ಲೋಟನ ಮಕ್ಕಳು ಕಂಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ಸಹ ಹಾಗೆ ನಾವು ಏನಂತ ನಮ್ಮ ಮಕ್ಕಳು ಕಾಣ್ತಾರೆ. ನೀನು ಏನ್ ಮಾಡ್ತೀಯ ಅದೇ ಮಕ್ಕಳು ಮಾಡ್ತಾರೆ. ಎಷ್ಟು ನಂಬ್ತೀರಿ? ನಮ್ಮ ದೇವರು, ನಮ್ಮ ಮಕ್ಕಳು ನಮ್ಮನ್ನೇ ವಾಚ್ ಮಾಡ್ತಾರೆ ಪ್ರಿಯರೇ. ಅಲ್ಲಿ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳು ನಿಮ್ಮನ್ನು ವಾಚ್ ಮಾಡ್ತಾರೆ. ಅಲ್ಲಿ ನೀವು ಮಾದರಿಯಾಗಿರ್ಬೇಕು ಮಕ್ಕಳಿಗೆ. ಹಲ್ಲೆಲೂಯಾ.
ಇಲ್ಲಿ ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಸರ್ತಿ ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾವು ನೋಡ್ತೇವೆ, ಆ ಒಂದು ವಾಕ್ಯದ ಮೊದಲು ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಹೀಗೆ ಅವರು ಲೋಟನೊಟ್ಟಿಗೆ ಅವರ ಕುಟುಂಬ ಎಲ್ಲ ಒಟ್ಟಾಗಿ ದೇವರನ್ನು ಆರಾಧನೆ ಮಾಡುವಾಗ ದೇವರು ಏನ್ ಮಾಡಿದ್ರು ಗೊತ್ತಿಲ್ಲ, ಅವರ ಆಸ್ತಿಯನ್ನು ಏನ್ ಮಾಡಿದ್ರು, ಜಾಸ್ತಿ ಮಾಡಿದ್ರು. ಅವರಿಗೆ ವಿಪರೀತವಾದ ಅಂತಸ್ತು ಬಂತು, ಹಣ ಬಂತು, ಎಲ್ಲ ಬಂತು, ಅವರು ಇದ್ದದೆಲ್ಲ ಆಶೀರ್ವಾದವಾಯಿತು. ಎಷ್ಟು ನಂಬ್ತೀರಿ? ದೇವರು ನಿನ್ನಲ್ಲಿರುವಾಗ ನೀನು ಆಶೀರ್ವಾದವಾಗ್ತೀನಿ, ನಿನ್ನ ಕುಟುಂಬ ಆಶೀರ್ವಾದವಾಗ್ತಾರೆ, ನಿಮ್ಮ ಮಕ್ಕಳು ಆಶೀರ್ವಾದವಾಗ್ತಾರೆ. ಯಾಕಂದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ದೇವರು ಕರೆದಾಗ ಅವನನ್ನು ಏನ್ ಹೇಳಿದ್ರು, ಅಬ್ರಾಮನಿಗೆ ಏನ್ ಹೇಳಿದ್ರು, ನಿನ್ನನ್ನು ಏನ್ ಮಾಡ್ತೇನೆ, ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸ್ತೇನೆ, ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ಈಗೆಲ್ಲ ಆಶೀರ್ವಾದ ಅವನಿಗೆ ಸಿಕ್ಕಿದ ಪ್ರಕಾರ ಆಶೀರ್ವಾದ ದೇವರು ಕೊಟ್ಟ. ಆಶೀರ್ವಾದ ಯಾರಿಗೆ ಸಿಕ್ಕಿತು? ಲೋಟನಿಗೆ ಸಹ ಸಿಕ್ಕಿತು, ಲೋಟನ ಕುಟುಂಬಕ್ಕೆ ಸಹ ಸಿಕ್ಕಿತು. ನಂತರ ಏನಾಯ್ತು ಗೊತ್ತಿಲ್ಲ, ಅಲ್ಲೊಂದು ಪ್ರಾಬ್ಲಮ್ ಆಯ್ತು. ಏನ್ ಗೊತ್ತಿಲ್ಲ, ಅಬ್ರಾಮನ ದನ ಕಾಯುವವರಿಗೆ, ಲೋಟನ ದನ ಕಾಯುವವರಿಗೆ ಏನಾಯ್ತು, ಜಗಳ ಸ್ಟಾರ್ಟ್ ಆಯ್ತು. ಈ ಜಗಳ ಆಗುವಾಗ ಅಬ್ರಾಮನ್ ಲೋಟನ ಹತ್ರ ಹೇಳಿದ್ದೇನೆ ಅಂತ ಹೇಳಿದ್ರೆ, ಅಲ್ಲೆಲೂಯಾ, ಈ ಕೆಲಸಗಾರರಿಂದ ನಮ್ಮ ಕುಟುಂಬ ಏನಾಯ್ತು, ರಿಲೇಶನ್ಶಿಪ್ ಹಾಳಾಗಬಾರ್ದು. ಅದಕ್ಕೋಸ್ಕರ ಏನ್ ಮಾಡಂತ ಹೇಳಿದ್ರೆ, ನೀನು ಒಂದು ಸೈಡಿಗೆ ಹೋಗು, ನಾನು ಇನ್ನೊಂದು ಸೈಡಿಗೆ ಹೋಗ್ತೇನೆ ಎಂಬುದಾಗಿ ಹೇಳಿದ್ರು. ಅಲ್ಲೆಲೂಯಾ. ಅಬ್ರಾಮನ ಒಂದು ಒಳ್ಳೆ ಗುಣ ಏನು ಗೊತ್ತಿಲ್ಲ, ಅವನು ಹೇಳಿದೇನು ಗೊತ್ತಿಲ್ಲ, ಇಷ್ಟು ಒಳ್ಳೆ ಜಾಗ ಉಂಟಲ್ಲ, ಇಷ್ಟು ಒಳ್ಳೆ ಜಾಗದಲ್ಲಿ ಫಸ್ಟ್ ನೀನು ಯಾವ್ದು ಜಾಗ ಬೇಕು ಅದು ನೀನು ತಕೋ, ಉಳಿದದ್ದು ನನಗೆ ಕೊಟ್ಟರೆ ಸಾಕು ಎಂಬುದಾಗಿ ಹೇಳ್ತಾನೆ. ಆಗ ಲೋಟ ಏನ್ ಮಾಡ್ತಾನೆ ಗೊತ್ತಿಲ್ಲ, ಅಲ್ಲಿದ್ದ ಸೋದೋಮ ಮತ್ತು ಗೋಮರ ಆ ಒಂದು ಪಟ್ಟಣವನ್ನು ನೋಡ್ತಾ ಇದ್ದಾರೆ. ಬೈಬಲ್ ಇರ್ತದೆ, ಸೋದೋಮ ಮತ್ತು ಗೋಮರ ಪಟ್ಟಣ ಹೇಗಿತ್ತು ಗೊತ್ತಿಲ್ಲ, ಏದೇನ್ ತೋಟದಾಗಿತ್ತು. ಇದು ಅವರ ಸ್ಥಳ ಏದೇನ್ ತೋಟದಾಗಿ, ಅಲ್ಲಿ ಯಾವುದಕ್ಕೆ ಕೊರತೆ ಇರಲಿಲ್ಲ, ಅಲ್ಲಿ ಆಶೀರ್ವಾದಗಳಿತ್ತು. ಅಲ್ಲಿ ಬೇಗ ಲೋಟ ಏನ್ ಮಾಡ್ತದೆ, ಲೋಟ ಏಕನ ಮೇಲೆ ಹೇಳ್ತದೆ, ನಮಗೆ ಸೋದೋಮ ಮತ್ತು ಗೋಮರ ಪಟ್ಟಣ ಆಗ್ಬೋದು ಎಂಬುದಾಗಿ ಹೇಳುವಾಗ ಈ ಅಬ್ರಾಮನ್ ಏನ್ ಮಾಡ್ತಾನೆ, ಸರಿ ಅಂತ ಕೊಟ್ಟು ಏನ್ ಮಾಡ್ತಾನೆ, ಅವರು ಸಾಧಾರಣವಾದ ಕಾನಾನ್ ದೇಶಕ್ಕೆ ಅವರು ಪ್ರವೇಶ ಮಾಡ್ತಾರೆ. ಹೀಗೆ ಆ ಒಂದು ಸೋದೋಮ ಮತ್ತು ಗೋಮರ ಪಟ್ಟಣಕ್ಕೆ ಅವರಿಗೆ ಪ್ರವೇಶ ಮಾಡ್ತಾರೆ. ನಂತರ ಅಲ್ಲಿ ಒಂದು ಸಂಗತಿ ನಡೀತದೆ ಅಂತ ಹೇಳಿದ್ರೆ, ಆ ಒಂದು 4 ಅರಸರುಗಳು, ನೀವು ಆದಿಕಾಂಡ ಪುಸ್ತಕ ಅಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, 4 ಅರಸರುಗಳು ಎಲ್ಲಿಗೆ ಅಟ್ಯಾಕ್ ಮಾಡ್ತಾರೆ, ಸೋದೋಮ ಮತ್ತು ಗೋಮರ ಪಟ್ಟಣದ ಮೇಲೆ, ಅಲ್ಲಿ ಅರಸರ ಮೇಲೆ ಅಟ್ಯಾಕ್ ಮಾಡುವಾಗ ಆ ಅರಸರ ಸಮೇತ ಯಾರನ್ನು ಹೊತ್ತುಕೊಂಡು ಹೋಗ್ತಾರೆ, ಲೋಟನನ್ನು ಏನ್ ಮಾಡ್ತಾರೆ, ಅವರ ಕುಟುಂಬವನ್ನು, ಆಸ್ತಿಯನ್ನು ಏನ್ ಮಾಡ್ತಾರೆ, ಹೊತ್ತುಕೊಂಡು ಹೋಗ್ತಾರೆ. ಹೊತ್ತುಕೊಂಡು ಹೋಗುವ ವಿಷಯ ಯಾರಿಗೆ ಗೊತ್ತಾಗ್ತದೆ, ಅಬ್ರಹಾಮನಿಗೆ ಗೊತ್ತಾಗ್ತದೆ. ಅಬ್ರಹಾಮನಿಗೆ ಗೊತ್ತಾದಾಗ ಅವ್ರು ಏನ್ ಮಾಡ್ತಾರೆ, ತನ್ನ ಮನೆಯಲ್ಲಿ ನುರಿತವಾದ ಕಾಲಾಳುಗಳು ಅಂದ್ರೆ ಕೆಲಸ ಮಾಡುವ ಸಿಪಾಯಿಗಳು ಅವರನ್ನು ಕರ್ಕೊಂಡು 318 ಜನರನ್ನು ಕರ್ಕೊಂಡು ಏನ್ ಮಾಡ್ತಾರೆ, ಆ ರಾಜನ ಮೇಲೆ ಹೋಗಿ ಏನ್ ಮಾಡ್ತಾರೆ, ಲೋಟನನ್ನು, ಅವನ ಕುಟುಂಬವನ್ನು, ಅವನ ಆಸ್ತಿಯನ್ನು ಏನ್ ಮಾಡ್ತಾರೆ, ಬಿಡಿಸಿ ಏನ್ ಮಾಡ್ತಾರೆ, ಹೊರಗೆ ತರುವಾಗ ಆ ಒಂದು ಅರಸರು ಅಬ್ರಹಾಮನ ಮಧ್ಯೆ ಹೆದರಿ ಏನ್ ಮಾಡ್ತಾರೆ ಗೊತ್ತಿಲ್ಲ, ನಾನು ನಿಮಗೆ ಆಸ್ತಿ ಕೊಡ್ತೇನೆ ಅಂತ ಹೇಳುವಾಗ, ನಮ್ಮ ತಂಟೆಗೂ ಬರಬೇಡ ಎಂದಾಗಿ ಹೇಳುವಾಗ ಅಬ್ರಹಾಮನ ಏನ್ ಹೇಳ್ತಾನೆ ಅಂದ್ರೆ, ನಿನ್ನ ಆಸ್ತಿ ನನಗೆ ಬೇಡ. ಅಲ್ಲಿ ಯಾಕಂತ ಹೇಳಿ, ನೀನು ಆಸ್ತಿ ಕೊಟ್ಟದ್ರಿಂದ ನಾನು ನಿನ್ನ ಆಸ್ತಿಯಿಂದ ಉನ್ನತವಾಗಿ ಬೆಳೆದಿದ್ದೇನೆ ಅಂತ ಹೇಳಬಾರ್ದು. ನನ್ನ ದೇವರೇ ನನ್ನನ್ನು ಉನ್ನತವಾಗಿ ನಡೆಸಿದ್ದೇನೆ ಎಂಬುದಾಗಿ ಲೋಕದವರಿಗೆ ಗೊತ್ತಾಗಬೇಕು ಎಂಬುದಾಗಿ ಹೇಳಿ ಅವನು ಅವರ ಹತ್ರ ಏನು ತೆಗೆದುಕೊಳ್ಳದೆ ಅವರನ್ನು ಬಿಡಿಸಿ ಬಂದದ್ದು ಚರಿತ್ರೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಅಲ್ಲೆಲೂಯಾ. ಹೀಗೆ ಅಬ್ರಾಮನ ಜೊತೆ ಒಡನಾಟ ಮಾಡಿದ ಲೋಟನ ಕುಟುಂಬ ಹೇಗೆ ನಡಿಬೇಕಿತ್ತು, ಏನ್ ಮಾಡ್ಬೇಕಿತ್ತು, ಅಬ್ರಾಮನ ಮಾಡಿದಾಗೆ ಮಾಡ್ಬೇಕಿತ್ತು. ಆದ್ರೆ ಲೋಟನು ಮಾಡಿದೆ ಅಂತ ಗೊತ್ತುಂಟ, ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 12ನೇ ವಾಕ್ಯ ಓದಿ ನೋಡ್ರಿ. ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 12ನೇ ವಾಕ್ಯ. ಅಬ್ರಾಮನು ಏನ್ ಮಾಡ್ತಿದ್ದಂತೆ, ವಸತಿ ಅಂತ ಹೇಳಿದ್ರೆ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ. ಅಲ್ಲಿ ನೋಡಿ, ಅಬ್ರಾಮನ್ ಏನ್ ಮಾಡಿದ, ಯಜ್ಞವೇದಿಯನ್ನು ಕಟ್ತಾ ಬಂದ. ಆದ್ರೆ ಲೋಟ ಏನ್ ಮಾಡಿದ ಗೊತ್ತುಂಟ, ಮನೆಗಳನ್ನು ಕಟ್ಟುತ್ತಾ ಬಂದ. ಹಲ್ಲೆಲೂಯಾ. ಇಡೀ ಅಬ್ರಾಮನಿಗೆ ಮತ್ತು ಲೋಟನಿಗಿರುವ ವ್ಯತ್ಯಾಸ ಅಂದ್ರೆ, ಅಬ್ರಾಮನ್ ಯಾರಿಗೆ ಪ್ರಿಫರೆನ್ಸ್ ಕೊಟ್ಟ, ದೇವರಿಗೆ ಪ್ರಿಫರೆನ್ಸ್ ಕೊಟ್ಟ. ಆದ್ರೆ ಲೋಟನ ಕುಟುಂಬ ಯಾರಿಗೆ ಇಂಪಾರ್ಟೆಂಟ್ ಕೊಡ್ಲಿಲ್ಲ, ದೇವರಿಗೆ ಇಂಪಾರ್ಟೆಂಟ್ ಕೊಡ್ಲಿಲ್ಲ. ಇವತ್ತು ನಾವು ಯಾರಿಗೆ ಇಂಪಾರ್ಟೆಂಟ್ ಕೊಡಬೇಕು, ಮೊದಲು ದೇವರಿಗೆ ಇಂಪಾರ್ಟೆಂಟ್ ಕೊಡ್ಬೇಕು. ಅದಕ್ಕೆ ಎಷ್ಟು ಹೇಳಿದ್ರು, ಮೊದಲು ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಮಾಡ್ರಿ, ಆಗ ನಿಮಗೆ ಎಲ್ಲ ಆಶೀರ್ವಾದಗಳು ಬರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಲೋಟನ ಬಗ್ಗೆ ನೀವು ನೋಡುವುದಾದ್ರೆ, ಲೋಟನ್ ಸಹ ನೀತಿವಂತನಾಗಿದ್ದ. ಹಲ್ಲೆಲೂಯಾ. ಲೋಟ ನೀತಿವಂತನಾಗಿದ್ದ. ದೇವರು ಏನ್ ಮಾಡಿದವನನ್ನು ಸೋದೋಮ ಮತ್ತು ಗೋಮರ ಪಟ್ಟಣದಿಂದ ಏನ್ ಮಾಡಿದ್ರು, ರಕ್ಷಿಸಿದ್ದು. ಹಲ್ಲೆಲೂಯಾ. ಇಲ್ಲಂದ್ರೆ ದೇವರು ಅವನನ್ನು ರಕ್ಷಿಸಿದ್ರ? ಇಲ್ಲ. ಅವನು ಯಾರೊಟ್ಟಿಗೆ ಕನೆಕ್ಷನ್ ಇಟ್ಟಿದ್ದ, ಅಬ್ರಾಮನ ಜೊತೆ ಕನೆಕ್ಷನ್ ಇಟ್ಟಿದ್ದ. ಇವತ್ತು ದೇವರ ಮಕ್ಕಳು, ನಾವು ದೇವರ ಮಕ್ಕಳೊಂದಿಗೆ ಯಾವಾಗಲೂ ಕನೆಕ್ಷನ್ ಬೇಕು.
ಎಷ್ಟು ಜನ ಅಂತೀವಿ ನಾವು ದೇವರ ಮಕ್ಕಳು ಒಟ್ಟೆ ಕನೆಕ್ಷನ್ ಆಗಿದ್ದೇವೆ, ನಾವು ಒಬ್ಬರೊಬ್ಬರು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅಲ್ಲಿ ಇವತ್ತು ಅನೇಕ ಸಾಕ್ಷಿಗಳನ್ನು ನಾವು ಕೇಳಿದ್ದೇವೆ. ಕಾರಣ ಇರುವುದಿಲ್ಲ, ನಾವೆಲ್ಲರೂ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿದ್ದೇವೆ. ಅಲ್ಲೆಲ್ಲೂಯ್ಯ, ನಮ್ಮೆಲ್ಲೂಯ್ಯ, ದೇವರ ಅದ್ಭುತಗಳನ್ನು ಮಾಡಿದ ದೇವರಾಗಿದ್ದಾನೆ. ಲೋಟದ ಬಗ್ಗೆ ನೀವು ನೋಡುವುದಾದ್ರೆ ನೋಡಿ, 2 ಪೇತ್ರ ಪತ್ರಿಕೆ ಅದರಲ್ಲಿ 2ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದಿ ನೋಡಿ. ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, 2 ಪೇತ್ರ 2ನೇ ಅಧ್ಯಾಯ 6ನೇ ವಾಕ್ಯ. ಅಲ್ಲಿ ನೋಡಿ, ಆತನು ಸೋದೋಮ್ ಮತ್ತು ಗೊಮೋರ ಪಟ್ಟಣವನ್ನು ಸುಟ್ಟು ಬೂದಿ ಮಾಡಿ ಏನಂತ ಎಲ್ಲಿ ಹೇಳಿದ್ದಾರೆ? ನೀತಿವಂತನಾದ ಲೋಟನನ್ನು ಏನ್ ಮಾಡಿದ್ರಂತೆ? ತಪ್ಪಿಸಿದ್ರಂತೆ. ಇವತ್ತು ನನಗೆ ನಿನಗೆ ನೀತಿವಂತಿಕೆ ಹೇಗೆ ಸಿಕ್ಕಿತು? ಯಾರೊಟ್ಟಿಗೆ ಸಂಬಂಧ ಇಟ್ಟಿದ್ದೇವೆ ನಾವು? ಯೇಸು ಕ್ರಿಸ್ತನಿಂದ ನಮಗೆ ನೀತಿವಂತಿಕೆ ಸಿಕ್ಕಿದೆ. ಅಲ್ಲಿ ಲೋಟನಿಗೆ ಯಾರ ಹತ್ರ ಸಿಕ್ಕಿತು? ಅಬ್ರಹಾಮನ ಜೊತೆ ಸಂಪರ್ಕ ಬಿಟ್ಟದ್ರಿಂದ. ಇವತ್ತು ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಮಗೊಬ್ಬ ದೇವರಿದ್ದಾನೆ, ನಮಗೊಬ್ಬ ರಕ್ಷಕನಿದ್ದಾನೆ. ಆತನೊಂದಿಗೆ ನಾವು ಏನ್ ಮಾಡ್ಬೇಕು? ಯಾವಾಗಲೂ ಸಂಪರ್ಕವನ್ನು ಏನ್ ಮಾಡಬಾರ್ದು? ಕಳೆದುಕೊಳ್ಳಬಾರದು. ಅಲ್ಲಿ ನಾವು ನಂಬಿಕೆಯಿಂದಲೇ ನೀತಿವಂತರಾಗಿದ್ದೇವೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟದ್ರಿಂದ ಇವತ್ತು ನಾವು ನೀತಿವಂತರಾಗಿದ್ದೇವೆ. ಹಲ್ಲೆಲೂಯ. ಇಲ್ಲಿ ಬೈಬಲ್ ಹೇಳ್ತದೆ ಅಂತ ಹೇಳಿದ್ರೆ ಅವನು ನೀತಿವಂತರಾಗಿದ್ದ. ಹಾಗಾಗಿ ನಾವು ನೋಡ್ತೇವೆ, ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 1ನೇ ವಾಕ್ಯದಿಂದ ನೀವು ನೋಡೋದಾದ್ರೆ, ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೋದೋಮ್ ಮತ್ತು ಗೊಮೋರ ಪಟ್ಟಣದ ಮೇಲೆ ಏನ್ ಮಾಡ್ತಾರೆ? ನಾಶನಕ್ಕೆ ಅಲ್ಲಿ ತರುವಾಗ, ಅದನ್ನ ನಾಶ ಮಾಡ್ಲಿಕ್ಕೆ ಹೋಗುವಾಗ ಅಲ್ಲಿ ಕೂಡಲೇ ಲೋಟನಿಗೆ ಗೊತ್ತಾಯ್ತು ಏನಂತ ಹೇಳಿದ್ರೆ, ದೇವದೂತರು ಯಾವುದಕ್ಕೆ ಬಂದಿದ್ದಾರೆ? ನಾಶನ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಿದ್ದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನು ಏನ್ ಮಾಡ್ತಾನೆ? ಅವರಿಗೆ ಅತಿಥಿ ಸತ್ಕಾರ ಮಾಡ್ತಾ ಇದ್ದಾರೆ. 19ನೇ ಅಧ್ಯಾಯ 1ನೇ ವಾಕ್ಯ ಓದಿ ಗೊತ್ತಾಗ್ತದೆ. ಲೋಟನು ಸೋದೋಮನ ಊರ ಬಾಗಿಲಲ್ಲಿ ಕುತ್ಕೊಂಡಿದ್ದನು. ನೋಡಿ, ಅಲ್ಲಿ ಅವರನ್ನು ಕರೀತಾರೆ. ಯಾಕೆ? ಊಟಕ್ಕೆ ಕರೀತಾ ಇದ್ದಾರೆ. ಅಲ್ಲಿ ಇದೆಯಾ ಅಂತ ಕಲ್ತದ ನಾವು ಅಬ್ರಾಹ್ಮನ ಹಾಗೆ ಮಾಡಿದ, ಹೌದಲ್ವ? ಅವನ ಹೆಂಡತಿ ಎಷ್ಟು ವರ್ಷ ಆದಾಗ ನಾವು ನೋಡ್ತೇವೆ, 89 ವರ್ಷವಾದಾಗ, ಅಲ್ಲೆಲ್ಲೂಯ್ಯ, ಬರುವ ವರ್ಷ ಬರುವಾಗ ನಿಮಗೆ ಮಗು ಆಗ್ತದಂತ ಹೇಳುವ ಮೊದಲು ಅದೇ ದೂತರನ್ನು ಏನ್ ಮಾಡಿದರೆ? ನೀವು ಸತ್ಕಾರ ಮಾಡಿದರೆ. ಆದ್ರೆ ಅಬ್ರಾಹ್ಮನ ಸತ್ಕಾರಕ್ಕೆ ಮತ್ತು ಲೋಟನ ಸತ್ಕಾರಕ್ಕೆ ವ್ಯತ್ಯಾಸ ಉಂಟು. ಅಲ್ಲಿ ಅಬ್ರಾಹ್ಮ ಏನ್ ಮಾಡಿದ? ಕರುವನ್ನು ಏನ್ ಮಾಡಿದಂತೆ ಕದ್ದು ಏನ್ ಮಾಡಿದ? ಅವನ ಹೆಂಡತಿ ಏನ್ ಮಾಡಿದ್ದು? ಅವನ ಹೆಂಡತಿಗೆ ಸರ್ ಮಾಡಿದ್ದಲ್ಲ, ಸಾರ ಏನ್ ಮಾಡಿದ್ರು? ಹುಳಿ ಇಲ್ಲದ ರೊಟ್ಟಿಯನ್ನು ಮಾಡಿ ಏನ್ ಮಾಡಿದ್ರು? ಒಟ್ಟಿಗೆ ಅವರು ಏನ್ ಮಾಡಿದ್ರು? ಅವನಿಗೆ ಸತ್ಕಾರ ಮಾಡಿದ್ರು. ಆದ್ರೆ ಇಲ್ಲಿ ಲೋಟ ಅಲ್ಲಿ ಹೆಂಡತಿಯಲ್ಲಿ ಯಾವ ಸತ್ಕಾರ ಮಾಡಿದಂತ ಬರೀಲಿಲ್ಲ. ಆದ್ರೆ ಲೋಟ ಅದು ಮಾಡಿದ ಸತ್ಕಾರ. ಆಮೇಲೆ ಅಲ್ಲಿ ಲೋಟ ಸತ್ಕಾರ ಮಾಡಿದ. ಆಮೇಲೆ ಅಲ್ಲಿ ಆಗ ಏನ್ ಮಾಡ್ತಾರೆ ಅಂತ ಹೇಳಿ ನೀವು 13ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ, ಅದೇ 19 ಆದಿಕಾಂಡ 19ನೇ ಅಧ್ಯಾಯ 13ನೇ ವಾಕ್ಯಕ್ಕೆ ಹೋಗಿ. ಆಗ ಯಾರ ಹತ್ರ ಹೇಳುದು? ಇದು ಲೋಟನ ಹತ್ರ ಹೇಳುದು, ನಾವು ಈ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ಬಂದವರು. ದೊಡ್ಡ ಮೋರೆ ಈ ಪಟ್ಟಣದ ವಿಷಯದಲ್ಲಿ ದೇವರಿಗೆ ಕೇಳಿಸಿತು. ಹೇಳಿದರು. ಮತ್ತೆ ಏನಂತೆ ಅವನಿಗೆ? ಅಲ್ಲಿ ಹೇಳ್ತೀರಿ ಏನ್ ಮಾಡಿದ್ರು? ಗೇಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ನೋಡಿ, ಲೋಟನದ್ದು ಇನ್ನೊಂದು ತಪ್ಪು ಏನು ಗೊತ್ತಿಲ್ಲ? ಅವರು ತನ್ನ ಹೆಣ್ಣು ಮಕ್ಕಳಿಗೆ ಎಲ್ಲಿಂದ ಹೆಣ್ಣು ತಂದದ್ದು? ಸೋದೋಮ್ ಮತ್ತು ಗೊಮೋರ ಪಟ್ಟಣದಿಂದ. ಅಲ್ಲಿ ಅದು ಏನ್ ಮಾಡಿ ದೇವರಿಗೆ ಏನಾಗಿತ್ತು? ವಿರೋಧವಾಗಿ ನಿಂತ ಒಂದು ಪಟ್ಟಣವಾಗಿತ್ತು. ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ ಅಲ್ಲಿ. ಅವರನ್ನು ಸಹ ಏನ್ ಮಾಡ್ತಾರೆ? ಹೇಳುವಾಗ ಅವರು ಏನ್ ಮಾಡಿದ್ರೆ? ನೆಗಡಿತದೆ, ಗೇಲಿ ಮಾಡಿದ್ದಾರೆ. ಹಲ್ಲೆಲೂಯಾ. ನಂತರ ವಾಕ್ಯ ನೋಡಿ, ಬಹಳ ಪವರ್ಫುಲ್ ಆದ ವಾಕ್ಯ.
ಅವರಿಗೆ ತಿಳಿಸ್ತಾರೆ ಏನಂತೆ, ಇದೇನಾಗ್ತದೆ ಈಗ ನಾಶವಾಗ್ತಾ ಉಂಟು. ನಾಶ ಆಗ್ತಿರುವಾಗ ಇವರು ಏನ್ ಮಾಡಿದ್ರು, ಲೋಟನ ಹೆಂಡತಿ ಮಕ್ಕಳು ಏನ್ ಮಾಡಿದ್ರು ಗೊತ್ತಾ? ಅವರಿಗೆ ಚಿಂತೆ ಇರಬೇಕಿಲ್ಲ. ಮನೆಯ ರೆಕಾರ್ಡ್ಸ್ ಎಲ್ಲಿ ಉಂಟು, ಆಮೇಲೆ ಅಲ್ಲಿ ದುಡ್ಡಿಯಲ್ಲಿ ಉಂಟು, ಬಂಗಾರಲ್ಲಿ ಉಂಟು. ಇದರ ಬಗ್ಗೆ ಅವರು ಏನ್ ಮಾಡ್ತಾರೆ, ಹುಡುಕುತ್ತಾ ಇರುವಾಗ ನೋಡಿ, ಅಲ್ಲಿ ದೂತನ ಒಂದು ಒಳ್ಳೆ ದೇವರೊಂದು ಏನ್ ಮಾಡಿದ್ರು ಗೊತ್ತುಂಟ? ಅಲ್ಲಿ ಬೈಬಲ್ ಇರ್ತದೆ, ಅಲ್ಲಿ ದೇವರು ಯಾರ ಕೈ ಹಿಡಿದ್ರಂತೆ? ಲೋಟನ ಕೈ ಹಿಡಿದಂತೆ, ಲೋಟನ ಹೆಂಡತಿಯ ಕೈ ಹಿಡಿದ್ರಂತೆ, ಮತ್ತೆ ಯಾರ ಕೈ ಹಿಡಿದ್ರು? ಅವನ ಮಕ್ಕಳ ಕೈ ಹಿಡಿದ್ರಂತೆ. ಅಲ್ಲಿ ಎಷ್ಟು ದೊಡ್ಡ ದೇವರನ್ನು ದೇವರಾಗಿ, ಅಲ್ಲಿ ದೇವರಿಗೆ ಅಗತ್ಯ ಇಲ್ಲ, ಆದರೂ ಸಹ ಅವರ ಕೈಯನ್ನು ಹಿಡಿದ. ಈಗ ಲೋಟನ ಹೆಂಡತಿ ಏನಾಗ್ಬೇಕಿತ್ತು? ಬದಲಾಗ್ಬೇಕಿತ್ತು. ಅಲ್ಲಿ ಹೌದಾ, ಕೈ ಹಿಡಿದ ಮೇಲೆ ಬದಲಾಗ್ಬೇಕಿತ್ತು. ಲೋಟನನ್ನು ಕೈ ಹಿಡ್ದ, ಲೋಟನ ಮಕ್ಕಳನ್ನು ಕೈ ಹಿಡ್ದ. ಯಾಕೆ ಕೈ ಹಿಡಿದದ್ದು? ಅವರನ್ನು ರಕ್ಷಿಸಲಿಕ್ಕೆ, ಅವರಿಗೆ ದೇವರ ರಾಜ್ಯದಲ್ಲಿ ಅವರು ಬರಬೇಕು, ದೇವರ ಸಾನ್ನಿಧ್ಯದಲ್ಲಿ ಇರಬೇಕು, ಅವ್ರ ರಕ್ಷಣೆ ಹೊಂದಬೇಕು ಎಂಬುದಾಗಿ ಅವರ ಕೈ ಹಿಡಿದು ಏನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರಂತೆ? ಬಂದಿ ನೋಡಿ, ಮುಂದೆ ಹೋಗಿ. ಈಗ ಹೊರಗೆ ತಂದ್ರು, ದೇವರು ತಂದ್ರು, ಇಲ್ಲದ್ರೆ ಅವರು ಒಳಗೆ ಇರ್ತಿದ್ರು. ದೇವರಿಗೆ ಯಾಕೆಂದ್ರೆ ಅರ್ಜೆಂಟ್, ದೇವರಿಗೆ ಟೈಮ್ ಇಲ್ಲಲ್ಲಿ, ಸಡನ್ ಆಗಿ ಮಾಡುವ ಕಾರ್ಯ. ನಾನು ಹೇಳಿದೆ, ರಕ್ಷಣೆ ಹೇಗಾಗ್ತದೆ? ಸಡನ್ ಆಗಿ ಆಗ್ತದೆ. ದೇವರ ಬರುಣೆ ಹೇಗಾಗ್ತದೆ? ಸಡನ್ ಆಗ್ತದೆ. ನಿನಗೆ ಕಾಯಲಿಕ್ಕಿಲ್ಲ, ಯೋಚಿಸ್ಲಿಕ್ಕಿಲ್ಲ, ನೀನ್ ರೆಡಿ ಆಗಿರ್ಬೇಕು. ಎಷ್ಟು ಜನ ಪ್ರಿಪೇರ್ ಆಗಿದ್ರೆ ಯೇಸುವಿನ ಬರುಣಕ್ಕೆ? ಏನ್ ಮಾಡ್ತಾರೆ, ಅವರನ್ನು ಕೈ ಹಿಡಿದು ಹೊರಗೆ ತಂದ ಮೇಲೆ ಹೇಳ್ತಾ ಇದ್ದಾರೆ, ಇನ್ನು ನೀವು ಹಿಂದೆ ತಿರುಗಬಾರದು. ನಾನು ಹೇಳ್ತೀನಿ, ಒಮ್ಮೆ ನೇಗಿಲನ್ನು ಹೊತ್ತುಕೊಂಡ ನಂತರ ಅವನೇನು ಮಾಡಬಾರ್ದು, ಹಿಂದೆ ತಿರುಗಬಾರ್ದು. ದೇವರಿಗೆ ಇಷ್ಟ ಅಲ್ಲ. ಅಲ್ಲಿ ಇವತ್ತು ನಾವು ಯೇಸು ಕ್ರಿಸ್ತ ನಂಬಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ಇನ್ನು ಏನ್ ಮಾಡ್ಲಿಕ್ಕಿಲ್ಲ, ಹಿಂದೆ ನೋಡ್ಲಿಕ್ಕಿಲ್ಲ. ಹೇಳ್ರಿ, ನಾನು ಹಿಂದೆ ನೋಡುವುದಿಲ್ಲ. ಅಲ್ಲಿ ಹಿಂದೆ ನೋಡುವವನು ಏನಾಗ್ತಾನೆ? ಸೋಲ್ತಾನೆ, ಮಿಸ್ ಆಗ್ತಾನೆ. ಈಗ ರನ್ನಿಂಗ್ ರೇಸ್ ಇರ್ತದೆ, ಹೌದಲ್ಲ? ರನ್ನಿಂಗ್ ರೇಸ್ ಇರುವಾಗ ನೀವು ನೋಡಿ, ಓಡುವಾಗ ಏನ್ ಮಾಡ್ಬೇಕವ? ಎದುರು ಓಡ್ಬೇಕು, ಅನ್ನೋದು ಹಿಂದೆ ನೋಡ್ಬಾರ್ದು. ನೀವು ಒಂದು ಪಕ್ಷ ಹಿಂದೆ ಎಲ್ಲಿದ್ದಾರೆ ಹೀಗೆ ನೋಡಿದ್ರೆ ಏನಾಗ್ತದೆ? ನಿಮ್ಮ ವೇಗ ಏನಾಗ್ತದೆ? ಆಟೋಮೆಟಿಕಲಿ ಕಡಿಮೆ. ಇನ್ನೊಬ್ಬ ಓಡಿ ಆಯ್ತು. ಅಲ್ಲಿ ದೇವರ ರಾಜ್ಯದ ವಿಷಯದಲ್ಲಿ ಸಾಗೆ ನೀನು ಹಿಂದೆ ನೋಡಬಾರ್ದು. ಅಲ್ಲಿ ನೀನು ಆರಾಧನೆ ಮಾಡುವಾಗ ಇನ್ನೊಬ್ಬರನ್ನು ನೋಡ್ಬೇಡ. ಅಲ್ಲಿ ನೀನು ವಾಕ್ಯ ಕೇಳುವಾಗ ಇನ್ನೊಬ್ಬರನ್ನು ನೋಡ್ಬೇಡ. ಅವನು ಕೇಳ್ತಾರೆ, ಬಿಡ್ತಾನೆ, ಅವನಿಗೆ ಬಿಟ್ಟಾನೆ. ನೀನು ಕೇಳಿದ್ರೆ ನಿನಗೆ ಆಶೀರ್ವಾದ, ನೀನು ಮುಂದೆ ಹೋದ್ರೆ ನಿನಗೆ ಆಶೀರ್ವಾದ, ನೀನು ಬಂದ್ರೆ ನಿನಗೆ ಆಶೀರ್ವಾದ. ಹಲ್ಲೆಲೂಯಾ. ಕೂಡಲೇ ಹೇಳ್ತಾರೆ, ನೀನು ಏನ್ ಮಾಡ್ಬಾರ್ದು? ಹಿಂದೆ ನೋಡ್ಬಾರ್ದು. ಆ ಬೆಟ್ಟ ಉಂಟಲ್ಲ, ಅಲ್ಲಿಗೆ ನೀನು ಓಡ್ತಾ ಇರು. ದೇವರು ಹೇಳ್ತಾನೆ. ಆಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಓಡುವಾಗ ಯಾರು? ಲೋಟ ಹೇಳ್ತಾ ಇದ್ದಾನೆ, ನನಗೆ ಪ್ರಾಯ ಆಯ್ತು, ನನಗೆ ಅಲ್ಲೇ ತನಕ ಓಡ್ಲಿಕ್ಕೆ ಆಗುವುದಿಲ್ಲ, ನನಗೆ ಕಷ್ಟ ಆಗ್ತದೆ. ಅಲ್ಲೊಂದು ಚಿಕ್ಕ ಒಂದು ಪಟ್ಟಣ ಉಂಟಲ್ಲ, ಹಳ್ಳಿ ಉಂಟಲ್ಲ, ಚೌಗಾರಿ ಎಂಬುದಾಗಿ, ಅಲ್ಲಿಯ ತನಕ ಹೋಗ್ತೇನೆ ನಾನು. ಅಲ್ಲೇ ತನಕ ಹೋಗುವಾಗ ತನಕ ನೀನೇನ್ ಮಾಡೋದು? ಇದನ್ನು ನಾಶ ಮಾಡ್ತೇನೆ. ಅಲ್ಲಿ ನಮ್ಮನ್ನು ಉಳಿಸಂತ ಹೇಳುವಾಗ ದೇವರು ಏನ್ ಮಾಡ್ತಾರೆ? ಅದಕ್ಕೆ ಸಹ ಹೋಗ್ತಾನೆ. ನೀನು ಚೌಗಾರಿ ಎಂಬ ಪಟ್ಟಣ ಮುಟ್ಟುವ ತನಕ ನಾನು ನಿನ್ನ ಏನ್ ಮಾಡುದಿಲ್ಲ, ಸಾಯಿಸುವುದಿಲ್ಲ. ಓಡು ಎಂಬುದಾಗಿ ಹೇಳುವಾಗ ಬೈಬಲ್ ಹೇಳ್ತದೆ, ಏನ್ ಮಾಡ್ತಾರೆ? ಅವರೆಲ್ಲ ಓಡ್ತಾ ಇರುವಾಗ ಏನ್ ಮಾಡಿದ್ರು? ಲೋಟನ ಹೆಂಡತಿ ಏನ್ ಮಾಡಿದ್ರು? ಅವಳು ಹಿಂದೆ ತಿರುಗಿ ಏನಾದ್ರು? ಅವಳು ಉಪ್ಪಿನ ಕಂಬ ಮಾತಾಡ್ತಾರೆ. ನೋಡಿ, ದೇವರು ಅವರನ್ನು ಆ ಸ್ಥಳದಿಂದ ಕೈ ಹಿಡಿದು ಹೊರಗೆ ತಂದ್ರು ಸಹ ಅಲ್ಲಿ ಅವಳು ಆ ಒಂದು ಸೋದೋಮನಿಂದ ಹೊರಗೆ ಬಂದು, ಆದ್ರೆ ಅವಳ ಹೃದಯದಲ್ಲಿ ಏನು ಹೋಗ್ಲಿಲ್ಲ? ಸೋದೋಮ ಹೋಗ್ಲಿಲ್ಲ. ದೊಡ್ಡ ಶಬ್ದ ಆಗುವಾಗ ಲೋಟ ದೇವರು ಸಾಕತ್ತೆ, ಲೋಟನ ಮಕ್ಕಳು ನೋಡಿದ್ರು. ಆದ್ರೆ ಲೋಟನ ಹೆಂಡತಿ ಸೌಂಡ್ ಆಗುವಾಗ ನನ್ನ ರೆಕಾರ್ಡ್ಸ್ ಏನಾಯ್ತಾ ಎಂಬುದಾಗಿ ಚಿಂತೆ, ನನ್ನ ಹಣ ಏನಾಯ್ತು ಚಿಂತೆ, ಅಲ್ಲಿ ನಮ್ಮದೆಲ್ಲ ಆ ಆಸ್ತಿಯೆಲ್ಲ ಏನಾಯ್ತು ಎಂಬುದಾಗಿ ಚಿಂತೆ. ಇವತ್ತು ಸಹ ಉಪ್ಪಿನ ಕಂಬ ಏನುಂಟು ಆ ಸ್ಥಳದಲ್ಲಿ ಇವತ್ತು ಸಹ. ಇವತ್ತು ನಾವು ಹೇಳ್ತೇವೆ, ಅಲ್ಲಿ ನಾವು ಎಲ್ಲದಕ್ಕೆ ಆಸೆ ಪಡ್ತೇವೆ. ಆದ್ರೆ ಆಸೆ ಪಡುವುದು ದೊಡ್ಡದಲ್ಲ, ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತನನ್ನು ಆಸೆ ಮಾಡಬೇಕು. ಕರ್ತನ ವಿಷಯದಲ್ಲಿ ನಾವು ಆಸಕ್ತರಾಗಿರಬೇಕು. ಇವತ್ತು ನಿಮ್ಮ ಆಸಕ್ತಿಯನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ಅಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಡುವಾಗ ದೇವರು ನಮಗೆ ಪ್ರಥಮ ಸ್ಥಾನ ಕೊಡುತ್ತಾನೆ, ನಮ್ಮ ಮಕ್ಕಳಿಗೆ ಪ್ರಥಮ ಸ್ಥಾನ ಕೊಡುತ್ತಾನೆ. ಅಲ್ಲಿ ಯಾಕಂದ್ರೆ ದೇವರ ರಾಜ್ಯವು ಅದು ಸಡನ್ ಆಗಿ ಬರುವಂತದ್ದಾಗಿದೆ, ಸಡನ್ ಆಗಿ ಬರುವಂತದ್ದಾಗಿದೆ. ನೋಡಿ, ಲೋಟನ ಹೆಂಡತಿಗೆ ಎಷ್ಟೊಂದು ಏನ್ ಮಾಡಿದ್ರು, ಅಪರ್ಚುನಿಟಿ ದೇವರು ಕೊಟ್ಟ. ಅವಳು ಕಣ್ಣಾರೆ ಕಂಡಿದ್ದಾರೆ ದೇವರ ಆ ಕಾರ್ಯಗಳು, ದೇವರ ಅದ್ಭುತಗಳನ್ನೆಲ್ಲ ಕಂಡಿದ್ದಾರೆ. ಆದರೆ ಒಂದು ಸಂಗತಿಯನ್ನು ತಿಳಿದರೆ, ಅವರು ಎಲ್ಲಿ ಯಜ್ಞವೇದಿಯನ್ನು ಕಟ್ಟಲಿಲ್ಲ. ಅಬ್ರಹಾಮನ ಕನೆಕ್ಷನ್ ಕಟ್ಟಿದ ಮೇಲೆ ಅವರು ಲೋಕ ಪ್ರಕಾರವಾಗಿ ಹೆಚ್ಚು ಇಂಪಾರ್ಟೆಂಟ್ ಕೊಟ್ಟರು. ಇವತ್ತು ನಾನು ಹೇಳ್ತೇನೆ, ಲೋಕದಕ್ಕೆ ಇಂಪಾರ್ಟೆಂಟ್ ಕೊಡಬೇಡ,
ಲೋಕವನ್ನು ಉಂಟು ಮಾಡದ ದೇವರಿಗೆ ಇಂಪಾರ್ಟೆಂಟ್ ಕೊಡು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ನಮ್ಮ ದೇವರು ನಮಗೆ ಚಾನ್ಸ್ ಕೊಡ್ತಾನೆ. ಆ ಚಾನ್ಸ್ ಮಿಸ್ ಆದ್ರೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಮತ್ತೆ ಚಾನ್ಸ್ ಸಿಗ್ತದಂತ ಯಾವ ಗ್ಯಾರಂಟಿ ಇಲ್ಲ. ನಾನು ಹೇಳ್ತೇನೆ ನೋಡಿ, ಅವರಿಗೆ ಬೇರೆ ಆಪ್ಷನ್ ಇರಲಿಲ್ಲ. ಅವರಿಗೆ ರಕ್ಷಣೆ ಆಗ್ಬೇಕಾದ್ರೆ ಅವ್ರು ಹೋಗ್ಲೇಬೇಕಿತ್ತು. ಇವತ್ತು ಸಹ ನಾವು ಓಡ್ತಾ ಇದ್ದೇವೆ, ಎಷ್ಟೋ ತನಕ ಅಂತ ಗೊತ್ತಿಲ್ಲ. ಆತನ ಬರುವಾಗ ನಾವು ಎತ್ತಲ್ಪಡ್ಬೇಕಾದ್ರೆ ನಾವು ಓಡ್ತಾ ಇರ್ಬೇಕು. ಹಲ್ಲೆಲೂಯಾ. ಯಾರು ಸಹ ಏನನ್ನು ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇವತ್ತು ನಾವು ನಮ್ಮ ಸಂತೋಷಕ್ಕೋಸ್ಕರ ನಾವು ಏನ್ ಮಾಡ್ತೇವೆ, ಏನೆಲ್ಲ ಮಾಡ್ತೇವೆ, ಆದ್ರೆ ಆ ಸಂತೋಷ ನಮಗೆ ಅಲ್ಲಿ ಸಿಕ್ಕುವುದಿಲ್ಲ. ಅಲ್ಲಿ ನಾವು ನೋಡ್ತೇವೆ ಆ ಸರ್ತಿ ಕಾಶ್ಮೀರಕ್ಕೆ ಅನೇಕ ಜನರು ಅಲ್ಲಿ ಯಾಕೆ ಕೆಲವರು ಹನಿಮೂನ್ ಮಾಡ್ಲಿಕ್ಕೆ, ಕೆಲವರು ಕುಟುಂಬದೊಂದಿಗೆ ಸಂತೋಷ ಮಾಡ್ಲಿಕ್ಕೆ. ನೀವೆಲ್ಲ ನೋಡ್ಬೋದು, ಅಲ್ಲೆಲ್ಲ ಸೆಲ್ಫಿ ಎಲ್ಲ ತೆಗೆದು ಬಹಳ ಸಂತೋಷ ಪಟ್ಟರು. ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನ್ ಮಾಡ್ತಾರೆ, ಟೆರರಿಸ್ಟ್ ಬರ್ತಾರೆ, ಗುಂಡಾಕಿ ಸಾಯಿಸ್ತಾರೆ ಅಂತ ಯಾರು ನೆನೆಸಲಿಲ್ಲ. ಯಾವಾಗ ಮರಣ ಬರ್ತದಂತ ಯಾರಿಗೆ ಗೊತ್ತಿಲ್ಲ. ಅಲ್ಲಿ ಬೈಬಲ್ ಇರ್ತದೆ, ನಿನಗೆ ಮರಣ ಬರುವ ಮೊದಲೇ ಅಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಬೇಕೆಂಬ. ಅಲ್ಲೆಲ್ಲೂಯ್ಯ. ಯಾರಿಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಸತ್ಯ ತಿಳಿದ್ರೆ ನಾವು ದೇವರೊಟ್ಟಿಗೆ ಇರ್ಬೇಕಂತ ಬಹಳ ಇಂಪಾರ್ಟೆಂಟ್. ಅಲ್ಲೆಲ್ಲೂಯ್ಯ. ಲಾಸ್ಟ್ ಟೈಮ್ ಪ್ಲೇನ್ ಕ್ರಾಶ್ ಆಯ್ತು. ಎಲ್ಲರೂ ಸೆಲ್ಫಿ ಎಲ್ಲ ತೆಗೆದುಕೊಂಡು ಮನೆಗೆಲ್ಲ ಫೋನ್ ಮಾಡಿದ್ರು, ನಾಳೆ ನಾನು ಅಲ್ಲಿ ರೀಚ್ ಆಗ್ತೇನೆ ಎಂಬುದಾಗಿ ಹೇಳಿದ್ರು. ಏರ್ಪೋರ್ಟ್ ಅಲ್ಲಿ ಎಲ್ಲ ಕಾಯ್ತಾ ಇದ್ರು ಕಾಣ್ಬೇಕು. ಆದ್ರೆ ಆ ಪ್ಲೇನ್ ಏನಾಯ್ತು, ಎಲ್ಲರೂ ಸತ್ತು ಹೋದ್ರು, ಒಬ್ಬ ಹತ್ರ ಉಳಿದ. ನೋಡಿ, ನಾನು ಎಂತ ಹೇಳ್ತೇನೆ ಅಂತ ಹೇಳಿದ್ರೆ, ಯಾರ ಜೀವಿತ ಅದು ಗ್ಯಾರಂಟಿ ಅಲ್ಲ. ಗ್ಯಾರಂಟಿ ಏನಂತ ಹೇಳಿದ್ರೆ ನಮಗೆ ದೇವರ ರಾಜ್ಯದಲ್ಲಿ ನಿತ್ಯ ಜೀವ ಉಂಟು, ಅದೇ ಗ್ಯಾರಂಟಿ. ಅದಕ್ಕೋಸ್ಕರ ನಾವು ಪ್ರಯಾಸ ಮಾಡಬೇಕು. ಆತನು ಬರುವಾಗ ನಾವು ಕೈ ಬಿಡಲು ಪಡಬಾರದು. ತುತ್ತೂರಿ ಶಬ್ದ ಊದುವಾಗ ನಾವು ಎತ್ತಲ್ಪಡಬೇಕು. ಅಲ್ಲಿ ಇವತ್ತು ನಾವು ಎಲ್ಲದಕ್ಕೆ ಇಂಪಾರ್ಟೆಂಟ್ ಕೊಡ್ತೇವೆ, ದೇವರಿಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೇವೆ. ಅಲ್ಲಿ ಲೋಟನ ಕುಟುಂಬ ವಸತಿ ಕಟ್ಟುವುದರಲ್ಲಿ ಅಲ್ಲಿ ಆದ್ರೆ ಮುಂದೆ ಏನ್ ಮಾಡುದು ಅದರ ಬಗ್ಗೆ ಅವರು ಪ್ಲಾನ್ ಮಾಡಿದ್ರು. ಆದ್ರೆ ಅಬ್ರಾಮ ಹಾಗೆ ಅಲ್ಲ, ದೇವರಿಗೋಸ್ಕರ ಅವನು ತನ್ನನ್ನು ಬಿಟ್ಟುಕೊಟ್ಟ. ದೇವರವನಿಗೆ ಮುಪ್ಪಿನ ಪ್ರಾಯದಲ್ಲಿ ಕೊಡುವಾಗ ಸಹ ದೇವರು ಅವನನ್ನು ಪರೀಕ್ಷೆ ಮಾಡಿದ್ರು. ಅವನ ಮಗನನ್ನು ಪ್ರೀತಿ ಮಾಡ್ತಾನೆ, ನನ್ನೆಲ್ಲ ಪ್ರೀತಿ ಮಾಡ್ತಾನಂತ ಟೆಸ್ಟ್ ಮಾಡೋದಕ್ಕೋಸ್ಕರ ದೇವರು ಏನ್ ಹೇಳಿದ್ರು ಗೊತ್ತಿಲ್ಲ, ಅವನ ಹತ್ರ ನೀನು ಒಬ್ಬನೇ ಮಗ ನನಗೆ ಕೊಡು ಅಂತ ಹೇಳುವಾಗ ಅಬ್ರಾಮ ಏನ್ ಮಾಡಿದ, ಆ ಮಗನ ಕೊಡ್ಲಿಕ್ಕೆ ಸಿದ್ಧನಾದ. ಅದರಿಂದ ಗೊತ್ತಾಗ್ತದೆ ಅಬ್ರಾಮನ ದೇವರನ್ನು ಎಷ್ಟು ಪ್ರೀತಿ ಮಾಡಿದೆ ಅಂತ. ಇವತ್ತು ನಮ್ಮನ್ನೇ ಪರೀಕ್ಷೆ ಮಾಡಿಕೊಂಡು ಅಲ್ಲಿ ದೇವರು ನಮಗೆ ಚಾನ್ಸ್ ಕೊಟ್ಟಿದ್ದಾನೆ. ಅಲ್ಲಿ ಲೋಟನ ಹೆಂಡತಿಗೆ ಅನೇಕ ಚಾನ್ಸ್ ಕೊಟ್ಟರು. ಆದ್ರೆ ಲೋಟನ ಹೆಂಡತಿ ಏನ್ ಮಾಡಲಿಲ್ಲ, ಅದನ್ನು ಏನ್ ಮಾಡಿದ್ದವಳು ಕಳಕೊಂಡ್ಲು. ಇಲ್ಲಿ ಎಷ್ಟು ಸಮಯ ಲೋಟನ ಹೆಂಡತಿಯನ್ನು ನೆನಪಾಡಿಕೊಡ್ರಿ. ಲೋಟನಿಗೆ ಅನೇಕ ಚಾನ್ಸ್ ಇತ್ತು, ಆದ್ರೆ ಆ ಚಾನ್ಸ್ ಅನ್ನು ಮಿಸ್ ಮಾಡಿದ್ರು. ಇವತ್ತು ದೇವರು ನಮಗೆ ಅನೇಕ ಚಾನ್ಸ್ ಕೊಟ್ಟಿದ್ದಾನೆ, ಅನೇಕ ಮರಣದಿಂದ ದೇವರು ಒಳಗೆ ತಂದಿದ್ದಾರೆ. ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಇವತ್ತು ಅದ್ಭುತವನ್ನು ನೆನೆಸಿ ದೇವರಿಗೆ ಸ್ತೋತ್ರ ಹೇಳಿ ಅವರನ್ನು ಗಟ್ಟಿಯಾಗಿ ನಾವು ಹಾಕಿಕೊಂಡು ಹೋಗುವ. ಇಸ್ಕರಿಯೋತ ಯೂದ ನೋಡ್ರಿ, ಈ ಇಸ್ಕರಿಯೋತ ಯೂದ ಯಾರಾಗಿದ್ದಾರೆ, ಯೇಸುವಿನ ಶಿಷ್ಯನಾಗಿದ್ದ. ಯೇಸು ಸ್ವಾಮಿ ಅವನಿಗೆ ಆ ಶಿಷ್ಯರ ಅಲ್ಲಿ ಒಳ್ಳೆ ಪೋಸ್ಟ್ ಕೊಟ್ಟ. ಏನು ಪೋಸ್ಟ್ ಕೊಟ್ಟ, ಅವನು ಖಜಾಂಚಿ ಆಗಿದ್ದ. ಹಣವನ್ನು ಏನ್ ಮಾಡುದು ಅವನ ಹತ್ರವೇ, ಎಲ್ಲ ಹಣವನ್ನ ಹತ್ರ, ಯಾರ ಹತ್ರ, ಇಸ್ಕರಿಯೋತನ ಹತ್ರ. ದೇವರ ವಾಕ್ಯ ಇರ್ತದೆ, ಹಣವನ್ನು ಏನ್ ಮಾಡ್ತಿದ್ದ, ದೇವ ಆಗ್ತಿದ್ದ ತೆಗಿತಿದ್ದ. ಅಲ್ಲಿ ಇಳಿದು ವಾಕ್ಯ ಅವನು ಕಳ್ಳನಾದ್ದರಿಂದ. ಕಳ್ಳ ಅಂದ್ರೆ ಇವನು ಏನ್ ಮಾಡಿದ, ಯಾವುದ್ರಲ್ಲಿ ಆಸೆ ಬಂತು ಇವನಿಗೆ, ಹಣದ ಮೇಲೆ ಆಸೆ ಬಂತು. ಯೇಸುವೆ ಹಣವಾಗಿದ್ದಾನೆ, ಯೇಸುವೆ ಐಶ್ವರ್ಯವಾಗಿದ್ದಾನೆ, ಯೇಸುವೆ ನಿತ್ಯ ಜೀವವಾಗಿದ್ದಾನೆ. ಇವನು ಅವನ ಜೊತೆ ಇದ್ರು. ಇಸ್ಕರಿಯೋತಿಗೆ ಅಭಿಷೇಕ ಕೊಟ್ಟರು, ವರಗಳ ಕೊಟ್ಟರು, ಎಲ್ಲ ಗಿಫ್ಟ್ ಕೊಟ್ಟರು. ಆದ್ರೆ ಇಸ್ಕರಿಯೋತ ಏನ್ ಮಾಡಿದ, ಅಲ್ಲಿ ಒಂದು ಸ್ವಲ್ಪ ಹಣಕ್ಕೋಸ್ಕರ, ಅಲ್ಲಿ ತನ್ನ ಜೀವಿತದಲ್ಲಿ ಅಧಿಕಾರಗಳಿಗೋಸ್ಕರ, ತನ್ನ ಕೀರ್ತಿಗೋಸ್ಕರ ಅವನು ಏನ್ ಮಾಡಿದ ಅಂತ ಹೇಳಿದ್ರೆ ಯೇಸುವನ್ನು ಹಿಡಿದುಕೊಳ್ಳುವ ಬಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ನಾವು ಸಹ ಲೋಕವನ್ನು ನೋಡ್ಬೇಡ್ರಿ, ಲೋಕದಲ್ಲಿರುವವರಿಗೆ ಅದಕ್ಕೆ ಆಸೆ ಪಡ್ಬೇಡ್ರಿ, ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ರಿ. ನಾವು ನೋಡ್ತೇವೆ ಲೂಕನ ಬರೆದ ಸುಮಾರು 16ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಐಶ್ವರ್ಯ ಮತ್ತು ಲಾಜರನ ಬಗ್ಗೆ. ಹೌದಾ, ಐಶ್ವರ್ಯ ಮತ್ತು ಲಾಜರನ ಬಗ್ಗೆ. ಈ ಐಶ್ವರ್ಯವಂತ ಏನ್ ಮಾಡಿದ ಗೊತ್ತಿಲ್ಲ, ಭೂಮಿಯಲ್ಲಿ ಇರುವಾಗ ಏನ್ ಮಾಡಿದ, ಅವನು ಬೇಕಾದಾಗೆ ಜೀವಿಸಿದ. ಹೌದಾ, ಬೇಕಾದಾಗೆ ಜೀವಿಸಿದ. ಆದ್ರೆ ಅವನು ಏನ್ ಮಾಡಲಿಲ್ಲ, ಯೇಸು ಸ್ವಾಮಿಗೆ ಅವನಿಗೆ ಸಮಯ ಕೊಡ್ಲಿಕ್ಕೆ ಅವನಿಲ್ಲ, ಪುರುಸೊತ್ತಿರ್ಲಿಲ್ಲ. ಅಲ್ಲಿ ಯೇಸು ಸ್ವಾಮಿಗೆ ಸಮಯ ಕೊಡಲಿಲ್ಲ. ಆದ್ರೆ ಭಿಕ್ಷುಕ ಅವನು ಯಾವ ರೋಗದಲ್ಲಿ ಇರುವಾಗ ಸಹ ಅವನು ಏನ್ ಮಾಡಿದ, ಯೇಸು ಸ್ವಾಮಿಗೆ ಅವನು ಇಂಪಾರ್ಟೆಂಟ್ ಕೊಟ್ಟ. ಲಾಸ್ಟ್ಗೆ ನಾವು ನೋಡ್ತೇವೆ ಐಶ್ವರ್ಯವಂತ ಸತ್ತ, ಸಮಾಧಿ ಮಾಡಿದ್ರು, ಗೋರಿ ಮಾಡಿದ್ರು, ಎಲ್ಲ ಮಾಡಿದ್ರು. ಇವ ಎಲ್ಲಿ ಹೋದ ಐಶ್ವರ್ಯವಂತ, ಎಲ್ಲಿ ಹೋದ, ಮಾತಾಡಕ್ಕೆ ಹೋದಂತೆ, ಮಾತಾಡಕ್ಕೆ. ಇವ ಎಲ್ಲಿ ಹೋದ, ಭಿಕ್ಷುಕ ಅಬ್ರಾಮನ ಎದೆಯಲ್ಲಿ ಹೊರಗಿದ್ದಾರೆ ನೋಡ್ತಾ ಇದ್ದಾನೆ. ಆ
ಆಗ ಐಶ್ವರ್ಯವಂತ ಅವನನ್ನು ನೋಡಿ ಏನ್ ಮಾಡ್ತಾನೆ, ನನಗೆ ಒಂದು ತೊಟ್ಟು ನೀರು ಬೇಕು ಎಂಬುದಾಗಿ ಅವನನ್ನು ಕಳಿಸು ಎಂಬುದಾಗಿ ಹೇಳಿ ಇವಾಗ ದೇವರು ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಸತಿ ಒಂದು ಸ್ಥಳಕ್ಕೆ ಬಂದ ಮೇಲೆ ಅವನು ಆಚೆಗೆ ಹೋಗ್ಲಿಕ್ಕಾಗುದಿಲ್ಲ, ಆಚೆ ಈಚೆಗೆ ಬರ್ಲಿಕ್ಕಾಗುದಿಲ್ಲ ಅಂತ ಹೇಳಿ ಆಗ ಆ ಒಂದು ಐಶ್ವರ್ಯವಂತ ಏನ್ ಹೇಳಿದ್ರು, ಅವನನ್ನು ಮಾತು ಹೇಳಿದ, ನಾನು ಬಂದ ಸ್ಥಳಕ್ಕೆ ನನ್ನ ಸಹೋದರನು ಬರಬಾರದು. ಅಲ್ಲಿ ಯಾಕಂತ ಹೇಳಿದ್ರೆ ಇವನು ಮಾಡಿದಾಗ ಅವನು ಏನ್ ಮಾಡಲಿಲ್ಲ, ಯೇಸು ಸ್ವಾಮಿಗೆ ಏನ್ ಮಾಡಲಿಲ್ಲ, ಸಮಯ ಕೊಡ್ಲಿಲ್ಲ, ಯೇಸು ಸ್ವಾಮಿಗೆ ತನ್ನ ಜೀವಿತ ಕೊಡ್ಲಿಲ್ಲ. ಆದ್ರೆ ನಾನು ಹೇಳ್ತೇನೆ, ಈ ಐಶ್ವರ್ಯವಂತನಿಗೆ ಹೇಳ್ತಾರೆ ಸ್ತೋತ್ರ ಅಂತೇನೆ. ಅಟ್ಲೀಸ್ಟ್ ಅವನ ಅಕ್ಕೆ ಬಂದಾಗ ಅವನ ಸಹೋದರರು ಏನ್ ಮಾಡ್ತಾರೆ, ನರಕಿಗೆ ಬರಬಾರ್ದು ಅಂತ ಏನ್ ಮಾಡಿದ, ಅವನು ಆಸೆ ಪಟ್ಟ. ಈಗಿನವರಾದ್ರೆ ನಾನು ಅಕ್ಕೆ ಬಂದೆ, ನನ್ನ ಸಹೋದರ ಸಹ ನರಕಕ್ಕೆ ಬರ ಅಂತ ಹೇಳ್ತಿದ್ರು. ಆದ್ರೆ ಇವನ ಒಂದು ಒಳ್ಳೆ ಗುಣ ಏನಂತ ಹೇಳಿದ್ರೆ, ಇವನಿಗೆ ಏನ್ ಹೇಳ್ತಾರೆ ಗೊತ್ತಿಲ್ಲ, ಅವರು ಬರಬಾರ್ದು, ಅಲ್ಲಿ ನಾನು ಪಟ್ಟುವ ಯಾತನೆ ಅವರು ಅನುಭವಿಸಬಾರದು. ಅದಕ್ಕೋಸ್ಕರ ಐಶ್ವರ್ಯವಂತ ಹೇಳ್ತಾನೆ, ಆ ಲಾಜರನನ್ನು ಭೂಮಿಯ ಮೇಲೆ ಕಳಿಸಿ ಅವರು ಹೇಳು ಏನಂತ ಹೇಳಿದ್ರೆ, ದೇವರಿಗೆ ಭಯಪಟ್ಟು ಜೀವಿಸಬೇಕು, ದೇವರ ವಾಕ್ಯ ಏನಿರ್ತದೆ ಅದರ ಪ್ರಕಾರ ನೀವು ನಡೆಯಬೇಕೆಂಬುದಾಗಿ ಹೇಳು ಎಂಬುದಾಗಿ ಹೇಳುವಾಗ ನೀವು ನೋಡುತ್ತೀರ ದೇವರ ವಾಕ್ಯ ಏನಿರ್ತದೆ ಅಂತ ಹೇಳಿದ್ರೆ, ಅದೇ 17ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಹಾ 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 ಅಲ್ಲಿ ನೋಡಿ, ಲೂಕನ ಬರೆದ ಸುವಾರ್ತೆ 16:31 ವಾಕ್ಯದಲ್ಲಿ ಹೇಳ್ತದೆ, ಅಬ್ರಹಾಮನವರಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವರೊಬ್ಬರು ಜೀವಿತನಾಗಿ ಎದ್ದರು ಅವರು ಒಪ್ಪುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಇವತ್ತು ಸಹ ಹಾಗೆ ಅನೇಕರು ಒಪ್ತಾ ಇಲ್ಲ, ಯೇಸು ಬರ್ತಾನಂತೆ ನಂಬುವುದಿಲ್ಲ. ದೇವರ ಮಕ್ಕಳು ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ, ಯೇಸು ಸ್ವಾಮಿ ಬರ್ತಾನೆ. ಅಲ್ಲಿ ಅವನು ಬರುವುದು ಯಾಕೆ ಗೊತ್ತಿಲ್ಲ, ದೇವರ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಅಲ್ಲಿ ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಿ, ಅಲ್ಲಿ ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಿಕ್ಕೆ ಹೇಳಲಿಕ್ಕೆ ಕಾರಣ, ಅನೇಕ ಆಪರ್ಚುನಿಟಿ ಅವಳಿಗಿತ್ತು, ತನ್ನ ಕುಟುಂಬವನ್ನು ನಡೆಸುವ ಆಪರ್ಚುನಿಟಿ ಇತ್ತು. ಆದರೆ ಅದು ಯಾವುದು ಸಹ ಅವಳು ಏನ್ ಮಾಡಿಲ್ಲ, ಉಪಯೋಗಿಸಲಿಲ್ಲ. ಇವತ್ತು ಈ ವಾಕ್ಯ ಕೇಳುತ್ತಿರುವ ದೇವರ ಮಗನ ಮಗಳೇ, ನಿನಗೆ ಸಹ ದೇವರ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ, ನನಗೆ ಸಹ ಇವತ್ತು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ನಾವು ಇಂಚು ದೇವರಿಗೋಸ್ಕರ ನಿಲ್ಲಬೇಕು, ಸಿಕ್ಕುವ ಸಮಯವನ್ನು ವ್ಯರ್ಥವಾಗಿ ತೆಗೆದುಕೊಳ್ಳಬೇಕು. ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ. ಅಲ್ಲೇನು ಇವತ್ತು ನಾವು ನಂಬ್ತೇವೆ, ನಾವು ಆಲಯದಲ್ಲಿ ಬರ್ತೇವೆ, ಆಲಯದಲ್ಲಿ ಬಂದು ಸಹ ನಾವು ಚಿಂತೆ ಮಾಡ್ತೇವೆ, ಅವರು ಏನಾಗ್ತಾರೆ, ಇವರು ಏನಾಗ್ತಾರೆ, ಅವರು ಎಲ್ಲಿ ಹೋಗ್ತಾರೆ, ಯಾವ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ಅವರನ್ನು ದೇವರು ನೋಡ್ತಾನೆ, ನಿಮ್ಮ ಕೆಲಸವನ್ನು ದೇವರು ನೋಡ್ತಾನೆ, ನಿಮ್ಮ ಮನೆಯನ್ನು ನೋಡ್ತಾನೆ, ನಿಮಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ನನಗೆ ಎಷ್ಟು ದೇವರು ನಮಗೋಸ್ಕರ ಚಿಂತಿಸ್ತಾನೆ ಇಲ್ಲವ, ಚಿಂತಿಸ್ತಾನೆ. ಇವತ್ತು ನಾವು ಎಷ್ಟು ಒಳ್ಳೆ ದೇವರು ಅಂತ ಹೇಳಿದ್ರೆ, ನೀನು ದೇವರಿಗೋಸ್ಕರ ಸಮಯ ಕೊಡು, ದೇವರು ಉಳಿದದ್ದೆಲ್ಲ ನೋಡ್ತಾನೆ. ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಚಿಂತೆ ಮಾಡದಿದ್ರು ದೇವರು ಚಿಂತೆ ಮಾಡ್ತಾನೆ. ಲೋಟನ ಹೆಂಡತಿ ಏನ್ ಮಾಡಿದ್ರು, ಚಿಂತೆ ಮಾಡಿದ್ರು. ಹೇಳಿ, ನಾನಿನ್ನು ಚಿಂತೆ ಮಾಡೋದಿಲ್ಲ. ಅಲ್ಲಿ ಯಾವುದು ನಾವು ಕೊಂಡೋಗ್ತೇವೆ ಅಂತ ಗ್ಯಾರಂಟಿ ಇಲ್ಲ. ಅಲ್ಲಿ ಗಾಳಿ ಕೈಯಿಂದ ಈ ಭೂಮಿಗೆ ಬಂದದ್ದು, ನಾವು ಬರುವಾಗ ಏನ್ ತಗೊಂಡು ಬರಲಿಲ್ಲ, ಹೋಗುವಾಗ ಏನ್ ತಗೊಂಡು ಹೋಗುವುದಿಲ್ಲ. ಆದ್ರೆ ತಗೊಂಡು ಹೋಗುದು ಯಾವ್ದು ಗೊತ್ತಿಲ್ಲ, ಒಂದೇ ದೇವರು ಕೊಟ್ಟ ರಕ್ಷಣೆಯನ್ನು ಮಾತ್ರ, ಅಲ್ಲಿ ದೇವರು ಕೊಟ್ಟ ವಾಗ್ದಾನದ ಮಾತುಗಳನ್ನು ಮಾತ್ರ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಿಮ್ಮ ಮನೆಯಲ್ಲಿ ಯಜ್ಞವೇದಿಯಾಗಿ ಮಾಡ್ರಿ, ನಿಮ್ಮ ಮನೆ ಆಲಯವಾಗಿ ಮಾಡ್ರಿ, ಪ್ರಾರ್ಥನಾ ಆಲಯವನ್ನು ಮಾಡ್ರಿ, ಅಲ್ಲಿ ನಿಮ್ಮ ಮಕ್ಕಳನ್ನು ಅದರಲ್ಲಿ ಬೆಳೆಸಿರಿ. ನಾನು ಹೇಳ್ತೇನೆ, ಮುಪ್ಪಿನ ಪ್ರಾಯದಲ್ಲಿ ಅವರು ಓರೆ ಆಗುವುದಿಲ್ಲ, ಅವರು ದೇವರಿಗೋಸ್ಕರ ಉಪಯೋಗವಾಗುವ ಪಾತ್ರೆಯಾಗಿ ದೇವರು ಮಾಡ್ತಾರೆ. ಅಲ್ಲಿ ನಾನು ಬಲವಾಗಿ ನಂಬ್ತೇನೆ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಲೋಟನ ನೆನಪನ್ನು ನೆನಪಿಗೆ ತಂದುಕೊಡ್ರಿ ಎಂಬುದಾಗಿ. ಕೊನೆಗೆ 17:33 ವಾಕ್ಯದಿಂದ ಓದಿ, ತನ್ನ ಪ್ರಾಣವನ್ನು ದೊರಕಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಪ್ರಾಣವನ್ನು ಕಳಕೊಂಡವನು ಅದನ್ನು ಏನ್ ಮಾಡ್ತಾನೆ, ರಕ್ಷಿಸುವನು. ಆಮೇಲೆ ಅಲ್ಲಿ ವಾಕ್ಯ ಇರ್ತದೆ, ತನ್ನ ಪ್ರಾಣವನ್ನು ಯಾರು ಉಳಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ಅದನ್ನು ಕಳೆದುಕೊಳ್ತಾನೆ. ಆದ್ರೆ ಯಾರು ಕಳಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅವರೇನ್ ಮಾಡ್ತಾರಂತೆ, ಉಳಿಸ್ತಾರಂತೆ. ಈ ವಾಕ್ಯಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಅಂತೆ. ಆಮೇಲೆ ಈ ವಾಕ್ಯ ಎಷ್ಟು ಸತ್ಯ ಗೊತ್ತಿಲ್ಲ, ದೇವರ ವಾಕ್ಯ ಎಷ್ಟು ಶಕ್ತವಾಗಿದೆ. ಅಲ್ಲಿ ಅಂದ್ರೆ ಏನ್ ಗೊತ್ತಿಲ್ಲ, ಇದ್ರ ಅರ್ಥ ಏನ್ ಗೊತ್ತಿಲ್ಲ. ಅಲ್ಲಿ ನಿನಗೆ ಕಷ್ಟ ಬರ್ಬೋದು, ಯೇಸು ಬೇಗುತ್ತಾ, ಹಿಂಸೆ ಬರ್ಬೋದು, ನಿನಗೆ ಬಾಧೆ ಬರ್ಬೋದು, ಆದ್ರೆ ನೀನು ನಾಶವಾಗುವುದಿಲ್ಲ ಅಂತ. ಎಷ್ಟು ಜನ ನಂಬ್ತೇವೆ, ಹಲ್ಲೆಲೂಯಾ, ನಾನು ನಾಶವಾಗುವುದಿಲ್ಲ. ಯಾಕಂದ್ರೆ ನಾಶವಾಗದ ಬೀಜದಿಂದ ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ನಾನು ಏನ್ ಹೇಳ್ತೇನೆ, ನಮಗೊಂದು ಪ್ರೊಟೆಕ್ಷನ್ ಉಂಟು. ಎಷ್ಟು ಜನ ನನಗೊಂದು ಪ್ರೊಟೆಕ್ಷನ್ ಉಂಟು. ಅಲ್ಲಿ ಅದು ಪ್ರೊಟೆಕ್ಷನ್ ಯಾವುದಂತ ಹೇಳಿದ್ರೆ, ದೇವರು ನನಗೆ ವಸ್ತ್ರವನ್ನು ತೊಡಿಸಿದ್ದಾನೆ. ಆ ವಸ್ತ್ರ ಯಾವುದಂತೆ, ರಕ್ಷಣೆ ಎಂಬ ವಸ್ತ್ರ. ಅಲ್ಲಿ ರಕ್ಷಣೆ ಎಂಬ ವಸ್ತ್ರ ದೇವರು ತೊಡಿಸಿದ್ದಾನೆ. ಅಪೊಸ್ತಲರ ಕೃತ್ಯ 16:31 ವಾಕ್ಯ ಹೇಳ್ತದೆ, ಕರ್ತನಾದ ಯೇಸುವಿನ ಮೇಲೆ
ನಂಬಿಕೆ ಇಡು, ನೀನು ರಕ್ಷಣೆ ಹೊಂದು, ನಿನ್ನ ಮನೆಯವರು ರಕ್ಷಣೆ ಹೊಂದುತ್ತಾರೆ ಅಂತ. ಹಾಗಾಗಿ ಇವತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಲೋಟನ ಹೆಂಡತಿಯನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಅವಳಿಗೆ ಅಪರ್ಚುನಿಟಿ ಸಿಕ್ಕಿದ್ರೆ ಏನು ಮಾಡಿದ್ದು, ಅವಳು ಮಿಸ್ ಮಾಡಿದ್ದು. ಕೊನೆಯದಾಗಿ ಜ್ಞಾನೋಕ್ತಿ ಪುಸ್ತಕ 21ನೇ ಅಧ್ಯಾಯ ಒಂದೇ ವಾಕ್ಯದಲ್ಲಿ ನೀವು ಗಮನಿಸಿರಿ, ಅದರ ಹೇಳಿ ನಾನು ನಿಲ್ಲಿಸಲಿಕ್ಕೆ ಹೋಗ್ತೇನೆ. ಜ್ಞಾನೋಕ್ತಿ ಪುಸ್ತಕ 21ನೇ ಅಧ್ಯಾಯ 1ನೇ ವಾಕ್ಯ ನೋಡಿ. ಬಹಳವಾಗಿ ಗದರಿಸಿದರು, ತಕ್ಕದವನು ಹೇಳದ ಹಾಗೆ ಪಕ್ಕನೆ ಮುರಿದು ಬಿಡ್ತಾನಂತೆ. ದೇವರು ಕೆಲವು ಸಲ ನಮ್ಮನ್ನು ಶಿಕ್ಷಿಸ್ತಾನೆ, ಗದರಿಸ್ತಾನೆ, ನಮ್ಮ ಜೀವಿತದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾನೆ. ಆದ್ರೆ ಎಚ್ಚರಿಕೆಯನ್ನು ನಾವು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಹೋದರೆ ದೇವರು ಏನ್ ಮಾಡ್ತಾನಂತೆ, ಮುರಿದು ಬಿಡ್ತಾನಂತೆ. ಲೋಟನ ಹೆಂಡತಿಗೆ ಹೇಳಿದ್ರು, ಹಿಂತಿರುಗಬೇಡ, ನೀನು ಓಡ್ತೀರಿ ಎಂಬುದಾಗಿ ಹೇಳುವಾಗ ಅವಳು ಎಚ್ಚರಿಕೆಯನ್ನು ಏನ್ ಮಾಡಿದ್ದು ಅವಳು ಮರೆತಳು. ದೇವರು ಒಂದು ವಾರ್ನಿಂಗ್ ಮಾಡ್ತಾ ಇದ್ದಾರೆ ಸಭೆಗೆ, ನನ್ನನ್ನು ಹಿಂಬಾಲಿಸಿ, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡುತ್ತಾನೆ. ಅಲ್ಲಿ ನಾನು ಕುರುಬನಾದ್ರಿಂದ ನಿಮ್ಮ ಕೊರತೆ ನೀಗಿಸ್ತೇನೆ. ನೀವು ಯಾವ ವಿಷಯದಲ್ಲಿ ಏನ್ ಮಾಡಬಾರ್ದು, ಚಿಂತೆ ಮಾಡಬಾರ್ದು. ಅಲ್ಲಿ ನಾನು ನಿಮಗೋಸ್ಕರ ಚಿಂತಿಸ್ತೇನೆ ಅಂತ ದೇವರು ಹೇಳಿದ್ದಾರೆ. ಹಾಗಾಗಿ ಯಾವ ವಿಷಯದಲ್ಲಿ ನೀವು ಚಿಂತೆ ಮಾಡೋದು ಬೇಡ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾನೆ ಅಂತದೆ, ಪಕ್ಕನೆ ಅವನು ಮುರಿದು ಬಿಡ್ತಾನಂತೆ. ಯಾಕೆ ಗೊತ್ತಿಲ್ಲ, ಅವರನ್ನು ದೇವರು ಎಚ್ಚರಿಸಿದ್ರೆ ಅವನು ಕೇಳೋದ್ರಿಂದ. ಇವತ್ತು ದೇವರು ನಮ್ಮನ್ನು ಅನೇಕ ವಿಷಯದಲ್ಲಿ ಎಚ್ಚರಿಸಿದ್ದಾನೆ. ದೇವರಿಗೆ ನಮ್ಮನ್ನು ಬಿಟ್ಟುಕೊಡು. ಎಷ್ಟು ಜನ ಹೇಳ್ತೀನಿ, ನಾನು ದೇವರಿಗೆ, ನಾನು ನಿನ್ನಗೆ ನನ್ನ ಜೀವಿತವನ್ನು ಬಿಟ್ಟುಕೊಡುತ್ತೇನೆ. ಅಲ್ಲಿ ಇವತ್ತು ನಾವೆಲ್ಲರೂ ದೇವರಿಗೆ ಸ್ತೋತ್ರ ಹೇಳುವ, ಎಲ್ಲರೂ ಎದುರಿಲ್ವಾ? ಎಷ್ಟು ಜನ ಹೇಳ್ತೀರಿ, ಅಲ್ಲಿ ನೀವು ಲೋಟನ ಹೆಂಡತಿಯರ ನೆನಪು ಮಾಡಿಕೊಳ್ಳ್ರಿ ಅಂತ ಯೇಸು ಸ್ವಾಮಿ ಹೇಳಲಿಕ್ಕೆ ಕಾರಣ ಉಂಟು ಪ್ರಿಯರೇ. ಯಾಕಂದ್ರೆ ಹೇಳಿದ್ರೆ, ಲೋಟನ ಹೆಂಡತಿಗೆ ಅನೇಕ ಆಪರ್ಚುನಿಟಿ ದೇವರು ಕೊಟ್ಟ, ಆದ್ರೆ ಅವಳು ಅದನ್ನು ಮಿಸ್ ಮಾಡಿದ್ರು. ಇವತ್ತು ಯೇಸು ಬರ್ತಾನೆ ಎಂಬುದಾಗಿ ನಾವು ಕೇಳ್ತಾ ಇದ್ದೇವೆ. ಆದ್ರೆ ಇವತ್ತು ನೋಹನ ಕಾಲದಾಗಿ ನಾವು ಉಣ್ಣುತ್ತಾ ಇದ್ದೇವೆ, ಕುಡಿಯುತ್ತಿದ್ದೇವ. ಲೋಕದ ಪ್ರಕಾರವಾಗಿ ನಾವು ದೇವರನ್ನು ಬಿಟ್ಟು ಬೇರೆ ಇದರಲ್ಲಿ ತೊಡಗುತ್ತಾ ಇದ್ದೇವ. ವಾರದ ಮೊದಲನೇ ದಿನ ದೇವರ ಆಲಯದಲ್ಲಿ ನಾವು ಇಡಬೇಕು. ಇವತ್ತು ದೇವರ ಆಲಯದಲ್ಲಿ ನಮ್ಮನ್ನು ನಡೆಸಿದ್ದಕ್ಕೆ ದೇವರಿಗೆ ಸ್ತೋತ್ರ ಹೇಳುವ. ಅನೇಕರು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರುವಾಗ ನಾನು ಹೇಳ್ತೇನೆ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಗಿದೆ ಎಂಬುದಾಗಿ ನೀವು ಕೂಡಿ ಬರುವುದನ್ನು ಮತ್ತಷ್ಟು ಹೆಚ್ಚಾಗಿ ಮಾಡಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ನಾವು ಆತನ ಮರಣಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳುವ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆ 1000 ವರ್ಷ ಆಳ್ವಿಕೆಯಲ್ಲಿ ನಾನು ಈ ಲೋಕವನ್ನು ಆಳ್ವಿಕೆ ಮಾಡ್ತೇನೆ. ದೇವರ ರಾಜ್ಯ ಭೂಮಿಯಲ್ಲಿ ಬರುತ್ತದೆ ಎಂಬುದಾಗಿ ಹೇಳಿದ ಪ್ರಕಾರ ಆ ರಾಜ್ಯ ಬರುತ್ತದೆ ಪ್ರಿಯರೇ. ಯೇಸು ಮೆಸ್ಸಿಯನಾಗಿ 2ನೇ ಬಾರಿ ಭೂಮಿಗೆ ಬರುವಾಗ ಆತನ ಜೊತೆ ಯಾರು ವಿಶ್ವಾಸವಿಡುತ್ತಾರೋ, ಯಾರು ನಂಬಿಕೆ ಇಟ್ಟಿದ್ದಾರೆ, ಎಲ್ಲ ಪಾರಂಪರ್ಯವನ್ನು ಬಿಟ್ಟು ಬಂದಿರುತ್ತಾರೋ ಅವರ ಮೇಲೆ ದೇವರಿಗೆ ಒಂದು ಉದ್ದೇಶ ಇರುವುದರಿಂದ ಆ ರಾಜ್ಯದೊಳಗೆ ಆತನವರನ್ನು ಸೇರಿಸುವವನಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ? ಆತ ನಮ್ಮ ದೇವರಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲರೂ ಕೈಗಳು ಎತ್ತಿ ಹೇಳುವ, ಇದುವರೆಗೆ
ದಾವಿದನು ಹೇಳಿದ ಪ್ರಕಾರ ಇವತ್ತು ಎಷ್ಟು ಜನ ಆ ಥರ ಸಾನ್ನಿಧ್ಯವನ್ನು ಬಯಸ್ತಾ ಇದ್ದೀವಿ. ದೇವರ ಒಕ್ಕಟ್ಟು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯ. ಏನು ಊಟ ಮಾಡಬೇಕು, ಏನು ಹೊತ್ತುಕೊಳ್ಳಬೇಕು ಎಂಬ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ, ಅದು ತನ್ನಷ್ಟಕ್ಕೆ ತಾನೇ ಒದಗಿ ಬರುತ್ತದೆ ಅಂತ ದೇವರ ವಾಕ್ಯ. ಇವತ್ತು ನೀವು ಯಾವುದೇ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ, ದೇವರಿಗೋಸ್ಕರ ಚಿಂತೆ ಮಾಡಿ. ದೇವರಿಗೆ ನನ್ನಿಂದ ಏನು ಮಾಡ್ಬೋದು, ದೇವರಿಗೋಸ್ಕರ ನಾನು ಏನು ಕೊಡಬಹುದು, ದೇವರಿಗೋಸ್ಕರ ನನ್ನ ಜೀವಿತವನ್ನು ಯಾವ ರೀತಿಯಲ್ಲಿ ನಾನು ಪ್ರತ್ಯೇಕಿಸಬಹುದು ಎಂಬುದಾಗಿ ನೀವು ತೀರ್ಮಾನ ಮಾಡ್ರಿ. ಅದರ ಬಗ್ಗೆ ಆಲೋಚನೆ ಮಾಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ನೀವು ಯಾರನ್ನು ನೋಡಬೇಡ್ರಿ, ದೇವರನ್ನು ಮಾತ್ರ ನೋಡ್ರಿ. ಅಬ್ರಾಹಮನು ದೇವರನ್ನು ಕರೆಯದ ಕೂಡಲೇ ಕರೆಯಲ್ಪಟ್ಟವನ ಮಾತಿಗೆ ಕಿವಿಗೊಟ್ಟು ಓಡಿ ಬಂದ. ನೀವಿವತ್ತು ಕರೆದಾತನ ಮಾತನ್ನು ಕೇಳಿ ಬಂದಿದ್ದೀರಿ. ನೀವು ಹಿಂತಿರುಗುವ ಅವಕಾಶ ಇಲ್ಲಿ ಕೊಡುವುದಿಲ್ಲ ದೇವರು. ನೀವು ಮುಂದೆ ಹೋಗಿ ಆತನ ರಾಜ್ಯದಲ್ಲಿ ಸೇರಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಸೇರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ ಅವರ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಇರುವುದಾದ್ರೆ ಬದಲಾಯಿಸಿದ್ದೇವೆ. ಲೋಟನ ಹೆಂಡತಿಯ ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳಿದ ದೇವರೇ, ನಾವು ನೆನಪು ಮಾಡುವವರಾಗಿದ್ದೇವೆ. ನೀನು ಮಾಡಿದ ಅದ್ಭುತವನ್ನು ನೆನಪು ಮಾಡುತ್ತೇವೆ. ನೀನು ಅವರ ಮರಣದಿಂದ ಬಿಡಿಸಿದ ನೆನಪು ಮಾಡ್ತಾ ಇದ್ದೇವೆ. ನಮಗೆ ಕೊಟ್ಟ ಆರೋಗ್ಯವನ್ನು ನೆನಪು ಮಾಡಿಕೊಳ್ಳುತ್ತೇವೆ. ನಮಗೆ ಕೊಟ್ಟ ಎಲ್ಲ ಬಿಡುಗಡೆಯನ್ನು ನೆನಪು ಮಾಡಿಕೊಂಡು ಸ್ತೋತ್ರ ಹೇಳ್ತೇವೆ. ಜೀವಿಸುವುದಾದ್ರೆ ಕರ್ತ ನಿನಗೋಸ್ಕರ, ನಿನ್ನ ನಾಮದ ಮಹಿಮೆಗೋಸ್ಕರ ಇವತ್ತು ಬಂದ ಎಲ್ಲರನ್ನು ಆಶೀರ್ವಾದ ಮಾಡಿ. ಸಾಕ್ಷಿ ಹೇಳಿದವರು ಇನ್ನೂ ದೊಡ್ಡ ದೊಡ್ಡ ಸಾಕ್ಷಿ ಹೇಳುವಂತೆ ಮಾಡಿ. ಒಬ್ಬೊಬ್ಬರ ಪರಿಸ್ಥಿತಿಗಳು ಬದಲಾಗಲಿ. ಅವರ ಕುಟುಂಬ ರಕ್ಷಣೆ ಬರಲಿ. ಅವರ ಮಕ್ಕಳು ರಕ್ಷಣೆ ಬರಲಿ. ಕರ್ತನೆ, ಇವತ್ತು ನಾವು ನೀತಿವಂತರಾದ್ರೆ ಸಾಕು. ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಒಡಹುಟ್ಟಿದವರು ಎಲ್ಲ ನೀತಿವಂತರನ್ನಾಗಿ ಮಾಡಿಸುವ, ನೀತಿವಂತನಾಗಿ ಮಾಡುವ ದೇವರು ನೀನೊಬ್ಬನೇ ಸ್ವಾಮಿ. ಇವತ್ತು ಎಲ್ಲರ ನಿನ್ನ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್. ಹಲ್ಲೆಲೂಯಾ. ಇದರೊಂದಿಗೆ ಅತ್ಯಾಶೀರ್ವಾದದ ಪಡೆದುಕೊಳ್ಳುವ